ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಅಧಿಕ ಶ್ರಾವಣ ಮಾಸದ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಒಂದು ಆಭರಣಗಳು, ವಜ್ರ ವೈಡೂರ್ಯಗಳು, ಒಡವೆಗಳ ಮೇಲೆ ಒಂದು ಮೋಹ ಮತ್ತು ಒಂದು ಆಸೆ. ಆ ಒಂದು ಆಸೆಗೆ ತಕ್ಕನಾಗಿರ್ತಕ್ಕಂಥ ಆಭರಣಗಳ ಆ ಒಂದು ಡಿಸೈನ್ ಆಗಲಿ, ಆ ಒಂದು ಶೈಲಿ ಆಗಲಿ, ಅದೆಲ್ಲವನ್ನು ತಾವು ನೋಡಲೇಬಹುದಾದರೆ ಲಲಿತಾ ಜ್ಯುವೆಲರ್ಸ್ಗೆ ತಪ್ಪದೇ ಭೇಟಿ ನೀಡಿ ನಿಮ್ಮ ಮನಮೆಚ್ಚಿದ ಆಭರಣವನ್ನು ತಾವು ಖರೀದಿ ಮಾಡ್ಕೊಳ್ಬೋದು. ಈ ಒಂದು ಮಾತನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಏನು ಗುರುಗಳೇ ತಾನೇ ಆಭರಣದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಹೌದು, ಇವತ್ತು ಶುಕ್ರವಾರ, ದೇವಿಯ ವಾರ ಅಲ್ವಾ? ದೇವಿಗೆ ಅಲಂಕಾರ ಮಾಡ್ತಕ್ಕಂಥದ್ದೇ ಆಭರಣಗಳಿಂದ. ಅಂಥ ಆಭರಣಗಳ ಬಗ್ಗೆನೂ ಕೂಡ ಒಂದೆರಡು ಮಾತನ್ನು ಹೇಳಲೇಬೇಕಾಗುತ್ತೆ. ಅದಕ್ಕೋಸ್ಕರ ಲಲಿತಾ ಜ್ಯುವೆಲರ್ಸ್ಗೆ ತಪ್ಪದೇ ಭೇಟಿ ನೀಡಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಆಭರಣಗಳನ್ನು ತಾವು ಖರೀದಿ ಮಾಡ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ದೇವಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ನಾನು ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ಅಂತಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ? ಶುಕ್ರವಾರ ಯಾವೆಲ್ಲ ರೀತಿ ಆಚರಣೆಗಳನ್ನು ಮಾಡಬೇಕಾಗತ್ತೆ, ಶುಕ್ರವಾರ ವಾಸ್ತುಗ್ರಹನ ಯಾವ ರೀತಿ ಇಟ್ಕೊಳ್ಬೇಕಾಗತ್ತೆ, ಶುಕ್ರವಾರ ಎಂಬತಕ್ಕಂಥದ್ದು ಹೇಳೋದ್ರಿಂದ ವಾರದುದ್ದಕ್ಕೂ ಕೂಡ ವಾಸ್ತುಗೃಹದಲ್ಲಿ ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗದಿರ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ಳಬೇಕು ಅಂದರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮಗಳು, ಚಿಕ್ಕ ಚಿಕ್ಕ ಮಾಹಿತಿಗಳನ್ನು ಗುರೂಜಿಯವರು ನಮಗೆ ಶುಕ್ರವಾರದ ದಿನದಂದು ತಿಳಿಸ್ಕೊಡ್ತಾರೆ. ಯಾಕೆ ಅಂದರೆ, ಏನಕ್ಕೆ ಈ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ, ಈಗಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಸಂಪ್ರದಾಯ ಸಂಸ್ಕೃತಿ ಎಂಬತಕ್ಕಂಥದ್ದು ಕಾಣೆ ಹಾಕೋಗ್ತಾ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿನದ ಓದಿನ ಶೈಲಿ, ಇಲ್ಲಾಂದರೆ ದಿನದ ಶೈಲಿ, ಇಲ್ಲಾಂದರೆ ಮಾನವನ ಬದುಕಿನ ಶೈಲಿ ಎಲ್ಲವೂ ಕೂಡ ಬದಲಾಗಿರುವ ಕಾರಣದಿಂದ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯದ ಒಂದಷ್ಟು ಪರಿಪಾಠಗಳನ್ನು ಮರೆತು ಬಿಟ್ಟಿದ್ದಾರೆ. ನವದಂಪತಿಗಳು ಆಗ ತಾನೇ ಮದುವೆ ಮಾಡಿಕೊಂಡು ಮನೆಗೆ ಹೋಗಿರ್ತಾರೆ, ಗಂಡನ ಮನೆಗೆ. ಅಲ್ಲಿ ಯಾವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು, ಇಲ್ಲಾಂದರೆ ಗಂಡನ ಮನೆಯಲ್ಲಿ ನಾವು ಯಾವ ರೀತಿ ಇರಬೇಕು, ಗಂಡನ ಮನೆಯ ಆ ಒಂದು ಸುಭದ್ರತೆ, ಸುಖ ಶಾಂತಿ ನೆಮ್ಮದಿಯನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕು, ಇದೆಲ್ಲದರ ಅರಿವು ಪಾಠವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾಗಿ ಗುರೂಜಿಯವರು ತಿಳಿಸ್ತಾನೆ ಇರ್ತಾರೆ. ಅದೇ ರೀತಿ ಎಲ್ಲೋ ದೂರವಾರ ಪ್ರಯಾಣವನ್ನು ಮಾಡಬೇಕಾಗಿರುತ್ತೆ, ಇಲ್ಲಾಂದರೆ ಇರ್ತಕ್ಕಂಥ ವಾಸ್ತುಗೃಹವನ್ನು ಬಿಟ್ಟು ಬೇರೆ ರಾಜ್ಯದಲ್ಲೋ ಇಲ್ಲಾಂದರೆ ಬೇರೆ ಗ್ರಾಮಗಳಲ್ಲೋ ಹೋಗಿ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ಸಪ್ರೇಟಾಗಿ ಒಂದು ಮನೆ ಮಾಡಬೇಕಾಗಿರುತ್ತೆ. ವಾಸ್ತುಗೃಹದಲ್ಲಿ ನಾವು ವಾರದುದ್ದಕ್ಕೂ ಕೂಡ ಯಾವ ರೀತಿ ಆಚರಣೆಗಳನ್ನು ಮಾಡಿದ್ರೆ ನಮ್ಮ ವಾಸ್ತುಗೃಹ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಎಂಬತಕ್ಕಂಥ ಪಾಠದ ಕುರಿತಾಗಿ ಒಂದಷ್ಟು ಸಮಸ್ಯೆಗಳು, ಇಲ್ಲಾಂದರೆ ಮನಸ್ಸಿನಲ್ಲಿ ಒಂದಷ್ಟು ಸಂಶಯಗಳು ಮೂಡಿರುತ್ತೆ. ಅದಕ್ಕೋಸ್ಕರ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಯಾವೆಲ್ಲ ರೀತಿ ನಡ್ಕೊಳ್ಬೇಕು, ವಾಸ್ತುಗೃಹದಲ್ಲಿ ಯಾವ ಯಾವ ಕೆಟ್ಟ ಆಚರಣೆಗಳನ್ನು ಮಾಡಬಾರ್ದು, ಯಾವ ಯಾವ ಆಚರಣೆಗಳನ್ನು ಮಾಡಬಾರ್ದು, ಅದು ನಿಷೇಧ ಎಂಬತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಗುರೂಜಿಯವರು ನಮಗೆ ಶುಕ್ರವಾರದೊತ್ತು ತಿಳಿಸ್ಕೊಡ್ತಾರೆ. ಯಾಕೆ ಅಂದರೆ, ಶುಕ್ರವಾರ ಸಂಪತ್ ಶುಕ್ರವಾರ ಏನಪ್ಪ, ತಾಯಿ ಮಹಾಲಕ್ಷ್ಮಿ ವಾಸ್ತುಗೃಹಕ್ಕೆ ಬರ್ತಾಳೆ. ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿ ವಾಸ್ತುಗೃಹಕ್ಕೆ ಬರ್ತಾಳೆ. ಆಗ ನಮ್ಮ ವಾಸ್ತುಗೃಹವನ್ನು ಯಾವ ರೀತಿ ನಾವು ಇಟ್ಕೊಳ್ಬೇಕು, ತಾಯಿ ವಾಸ್ತುಗೃಹಕ್ಕೆ ಬಂದಾಗ ಯಾವುದೇ ರೀತಿ ಬೇರೆ ಆಲೋಚನೆಗಳು ಬರಬಾರ್ದು, ಸ್ಥಿರವಾಗಿ ನಿಂತ್ಕೊಳ್ಬೇಕು. ಅದಕ್ಕೋಸ್ಕರ ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ಆಚರಣೆಗಳನ್ನು ನಾವು ನಡೆಸಬೇಕು, ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು ಎನ್ನುವುದರ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಈ ಒಂದು ಶುಕ್ರವಾರ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಇವತ್ತೇನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ ಎಂಬತಕ್ಕಂಥ ಕುರಿತಾಗಿ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇದರ ಜೊತೆಗೆ ನಿನ್ನೆ ಗುರುವಾರದ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ, ಪ್ರಾರಂಭದ ಹಂತದಲ್ಲೇ ಚಕ್ಷುರ್ಮತಿ ಪತ್ರವನ್ನು ಬರೀತಕ್ಕಂಥ ವಿಚಾರವಾಗಿ
ನೋಡಿ, ಸಾಕಷ್ಟು ಜನ ಪತ್ರವನ್ನು ಬರಿತಾ ಇದ್ದೀರಿ. ತಾವು ಬಹಳ ಕಷ್ಟದಿಂದ, ಬಹಳ ಮನನೊಂದು ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ನಿಮ್ಮ ನೋವನ್ನು ತುಂಬಿ ಗುರೂಜಿಯವರ ಪಾದರವಿಂದಗಳಿಗೆ ಸಲ್ಲಿಸ್ತಾ ಇದ್ದೀರಿ ನಿಮ್ಮ ಪತ್ರದ ಮುಖಾಂತರ. ಆದರೆ ತಾವೇನು ಪತ್ರವನ್ನು ಬರಿತಾ ಇದ್ದೀರೋ ಅದು ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ತಾವು ಪಡ್ಕೊಳ್ಬೇಕು, ನಾವು ಪಡ್ಕೊಳ್ಬೇಕು. ಏನಾಗ್ತಾ ಇದೆ ಅಂದರೆ, ತಾವು ಪತ್ರವನ್ನು ಬರೀತೀರಿ, ಪತ್ರದಲ್ಲಿ ಯಾವ ವಿಚಾರವನ್ನು ಮಾತಾಡಬೇಕು ಎಂಬತಕ್ಕಂಥದ್ದನ್ನು ಮರೆತು ಬಿಡ್ತೀರಿ. ಬೇಡವಾಗಿರತಕ್ಕಂಥ ಅಷ್ಟೂ ವಿಚಾರಗಳನ್ನು ಕೂಡ ಪತ್ರದಲ್ಲಿ ತುಂಬಿಸಿ ಕಳಿಸ್ಬಿಡ್ತೀರಿ. ತಾವೇ ನಮಗೆ ಸಮಯ ಕೊಟ್ಟಿರ್ತಕ್ಕಂಥದ್ದು 1.5 ಗಂಟೆ. ಆ 1.5 ಗಂಟೆನಲ್ಲಿ ನಾವು ಅಷ್ಟೆಲ್ಲ ಓದ್ತಾ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. 5-6 ಪುಟಗಳಲ್ಲಿ ಪತ್ರವನ್ನು ಬರೆದು ಕಳಿಸ್ಬಿಡ್ತೀರಿ. ಅದಷ್ಟೂ ಕೂಡ ಓದಲಿಲ್ಲ ಅಂದರೆ ತಮಗೂ ಮನಸ್ಸಿಗೆ ನೋವು, ನೋಡಪ್ಪ ನಾವು ಅಷ್ಟು ಮನನೊಂದು ಪತ್ರವನ್ನು ಬರೆದಿದ್ರೆ ಓದಲೇ ಇಲ್ವಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ, ಒಂದೇ ಪುಟದಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಸ್ಪಷ್ಟೀಕರಿಸಿ ಆ ಒಂದು ಪತ್ರವನ್ನು ಕಳಿಸಿಕೊಟ್ರೆ ನಾವು ಕೂಡ ಇವತ್ತಿನ ದಿವಸ ಏನಾಗೋಗಿದೆ ಅಂದರೆ, ದಿನಕ್ಕೇನಿಲ್ಲ ಅಂದ್ರೆ ನಾವೊಂದು 50ರಿಂದ 60 ಪತ್ರಗಳು ಬರ್ತಾ ಇದೆ. ಆ 50ರಿಂದ 60 ಪತ್ರಗಳಲ್ಲಿ ನಂಬ್ತಿರೋ ಬಿಡ್ತಿರೋ 6 ಪತ್ರ ನೀಟಾಗಿ ಬರ್ತಾ ಇದೆ ನಮಗೆ. ಅಂದರೆ ಕರೆಕ್ಟಾಗಿ ಎಲ್ಲವೂ ಕೂಡ ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಆಗಲಿ, ಇಲ್ಲಾಂದರೆ ತಾವು ಕಳಿಸ್ಕೊಟ್ಟಿರ್ತಕ್ಕಂಥ ಕಣ್ಣರೇಖೆ ಆಗಲಿ, ಅದೆಲ್ಲವೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಬೇರೆಲ್ಲೇ ಪತ್ರಗಳಲ್ಲೂ ಕೂಡ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬಿಟ್ಟಿರ್ತೀರಿ. ಇಲ್ಲಾಂದರೆ ತಾವು ಇನ್ನೊಂದು ತಪ್ಪೇನು ಮಾಡ್ತೀರಿ ಗೊತ್ತಾ, ಮನೆಯಲ್ಲಿರ್ತಕ್ಕಂಥವ್ರೆಲ್ಲರ ಶ್ರೇಯೋಭಿಲಾಷೆ ವಿಚಾರಿಸೋಕ್ಕೋಸ್ಕರ ಒಂದೇ ಪತ್ರದಲ್ಲಿ ಬರೆದು ಬಿಡ್ತೀರಿ. ಆದರೆ ಸಮಸ್ಯೆ ಯಾರಿಗೆ ಉತ್ತರ ಕೊಡಬೇಕು ಎಂಬತಕ್ಕಂಥದ್ದೊಂದು ಟೆನ್ಷನನ್ನು ನಮಗೆ ಸೃಷ್ಟಿ ಮಾಡಿಬಿಡ್ತೀರಿ. ನನ್ನ ಮಗನಿಗೆ ಈಗ 3 ವರ್ಷ ಗುರುಗಳೇ, ಅವ್ನು ತುಂಬ ಹಠ ಮಾಡ್ತಾ ಇದ್ದಾನೆ. 3 ವರ್ಷದ ಮಗು ಹಠ ಮಾಡದೆ ಇನ್ನೇನಮ್ಮ ಜವಾಬ್ದಾರಿ ತಗೊಳ್ಳಿಕ್ಕಾಗತ್ತಾ? ಇಲ್ಲ. ಮಕ್ಕಳು ಅಂದಮೇಲೆ ಹಠ ಮಾಡಲೇಬೇಕು. ನನ್ನ ಮಗನಿಗೆ ಈ ಹೆಸರು, ನನ್ನ ಮಗನಿಗೆ ಇಷ್ಟು ವಯಸ್ಸು, ಅವನು ವಿದ್ಯಾಭ್ಯಾಸ ಗೊತ್ತಾಗ್ತಾ ಇಲ್ಲ. ಅದರ ಮೇಲೆ ನಾವು ಯಾವ ರೀತಿ ಭವಿಷ್ಯವನ್ನು ನೋಡಿಬೇಕಾಗತ್ತೆ? ಇದೆಲ್ಲವೂ ಕೂಡ ಸಣ್ಣ ಪುಟ್ಟ ಮಾಹಿತಿಗಳನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ವಿಚಾರ ಇಲ್ಲ, ನಿಮ್ಮ ಮಗನ ಬಗ್ಗೆ ತಾವು ಕೇಳಬೇಕಾ? ನಿಮ್ಮ ಮಗನ ಸಂಪೂರ್ಣ ಮಾಹಿತಿ, ಆತನ ಹುಟ್ಟಿನ ದಿನಾಂಕ, ಹೆಸರು, ಗೋತ್ರ ನಕ್ಷತ್ರ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಆಗ ಕಣ್ಣಿನ ರೇಖೆ ಫೋಟೋವನ್ನು ಕಳಿಸಿ, ಆಗ ನಾವು ನೋಡ್ತೀವಿ. ಇದು ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು, ಬಹಳ ಈಸಿಯಾಗಿರ್ತಕ್ಕಂಥದ್ದು. ಒಂದು ವೇಳೆ ಸಾಕಷ್ಟು ಜನರ ಮನೆಯಲ್ಲಿ ಈ ಒಂದು ಸಮಸ್ಯೆನೂ ಕೂಡ ಇರಬಹುದು. ಮನೆಯಲ್ಲಿ ಆ ವ್ಯಕ್ತಿ ಇಲ್ಲ, ಆದರೆ ಆ ವ್ಯಕ್ತಿಯ ಕುರಿತಾಗಿ ನಾವು ಕೇಳಬೇಕು. ಹೌದು, ಆಗನೂ ಕೂಡ ನಾನು ನಿಮ್ಗೆಲ್ರಿಗೂ ಕೂಡ ಒಂದು ಮಾತು ಹೇಳ್ತೀನಿ. ಆ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯ ಜೊತೆಗೆ ಏನು ಸಮಸ್ಯೆ ಇದೆ ಎಂಬತಕ್ಕಂಥದ್ದು, ಆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಮಾತ್ರ ತಾವು ಪತ್ರದಲ್ಲಿ ಬರೆದು ಕಳಿಸಿದ್ರೆ ನಾವು ಅದನ್ನು ಹೊರತು ನಾವು ಒಂದು ಭವಿಷ್ಯವನ್ನು ನುಡಿಬೋದು. ಆದರೆ ಆ ವ್ಯಕ್ತಿಯ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕಳಿಸಿರ್ತೀರಿ, ಅವರ ತಂದೆ ತಾಯಿ ಮಕ್ಕಳು ಮರಿ ಎಲ್ಲರ ಒಂದು ಪೂರ್ವಾಪರ ಗೋತ್ರ ನಕ್ಷತ್ರ ಒಂದು ವಂಶವೃಕ್ಷನ ಬರೆದು ಕಳಿಸ್ಬಿಡ್ತೀರಿ. ಯಾರಿಗೆ ಅಂತ ಭವಿಷ್ಯವನ್ನು ನುಡಿಯೋದು ಅಲ್ವಾ? ಅದಕ್ಕೋಸ್ಕರ ಈ ಒಂದು ಪತ್ರದ ಕುರಿತಾಗಿ, ಪತ್ರವನ್ನು ತಾವು ಕಳಿಸ್ತಕ್ಕಂಥ ಕುರಿತಾಗಿ, ಇದರಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಾನು ಕೂಡ ನಿಮಗೆ ತಿಳಿಸೋದಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡಿದೆ ಅಂದರೆ, ಭೂವರಾಹಸ್ವಾಮಿಯ ಒಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆ ಒಂದು ಕ್ಷಣಗಳು, ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಸೇವೆ, ಇದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ರೆ ಇವತ್ತಿಗೂ ಕೂಡ ಎಷ್ಟು ಬೇಗ ನಡೆದೋಯ್ತಪ್ಪ ಎಂಬತಕ್ಕಂಥ ಒಂದು ನೋವು ನನಗೆ ಈಗಲೂ ಕಾಡ್ತಾ ಇದೆ. 11 ದಿನಗಳ ಕಾಲ ಹೇಗಿತ್ತು ಅಂದರೆ, ನಮ್ಮ ದಿನದ ಶೈಲಿ ರಾತ್ರಿ ಮಲ್ಕೊಳ್ಳೋದು ಲೇಟು, ಬೆಳಗ್ಗೆ ಬೇಗ ಎದ್ದು ಬಂದಿರತಕ್ಕಂಥ ಭಕ್ತಾದಿಗಳ ಮುಖ ನೋಡಿ ಅವರೆಲ್ಲರಿಗೂ ಒಂದು ಸತಿ ನಮಸ್ತೆ ನಮಸ್ತೆ ಅಂತ ಹೇಳಿ ಭೂವರಾಹಸ್ವಾಮಿ ಪೂಜಾನುಷ್ಠಾನಕ್ಕೆ ಸಂಪೂರ್ಣವಾಗಿ ಅಣುವನ್ನು ಮಾಡಿ ಮತ್ತಿಲ್ಲಿ ಓಡ್ ಬಂದು ಲೈವ್ ಮುಗಿಸಿ ವಾಪಸ್ ಹೋದರೆ, ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಆ ಭಕ್ತಾದಿಗಳ ಮಧ್ಯೆ ನಿಂತು ಓಡಾಡ್ತಾ ಅವರೆಲ್ಲರೂ ಕೂಡ ಹರಿಸ್ತಾ ಹಾರೈಸ್ತಾ ಅವರ ಶ್ರೇಯೋಭಿಲಾಷೆಗಳನ್ನು ಕೇಳ್ತಾ ಅವರ ಮಾತುಗಳು, ಆ ಒಂದು ಆನಂದದ ನುಡಿ ಪ್ರತಿಯೊಂದೂ ಕೂಡ ಏನೋ ಒಂಥರ ಸಂತೋಷ ಆಗೋದು ಮನಸ್ಸಿಗೆ. ಆದರೆ 11 ದಿವಸ ಆದಮೇಲೆ ಆಶ್ರಮಕ್ಕೆ ಮತ್ತೆ ಹೋದಾಗ ಏನಿದು ಎಲ್ಲ ಖಾಲಿ ಹೊಡಿತಾ ಇದೆಯಲ್ಲ, ಯಾರು ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಆಗ ಮಾತ್ರ ಅನ್ಸೋದು. ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ, ಅಷ್ಟೊತ್ತಿಗಾಗಲೇ ಒಂದಷ್ಟು ಜನ ಬಂದು ಭೂವರಾಹಸ್ವಾಮಿಯ ದರ್ಶನ ಇದೆಯಾ ಅಂತ ಕೇಳೋ. ಆದರೆ ದರ್ಶನದ ವ್ಯವಸ್ಥೆ 11 ದಿವಸಕ್ಕೆ ಮಾತ್ರ ಅವಕಾಶ ಇತ್ತಲ್ವಾ, ಅದಕ್ಕೋಸ್ಕರ ಅದಾದಮೇಲೆ ದರ್ಶನದ ವ್ಯವಸ್ಥೆ ಇಲ್ಲ. ಆದರೆ ಈಗ ತಮ್ಮೆಲ್ಲರಿಗೂ ಕೂಡ ಒಂದು ಅದೃಷ್ಟ, ಒಂದು ಸಂತೋಷದ ಸುದ್ದಿ ಈಗಾಗಲೇ 2-3 ದಿನಗಳಿಂದ ತಮ್ಮೆಲ್ಲರಿಗೂ ಮುಟ್ತಾ ಇದೆ. ಏನಪ್ಪ, ಮಹರ್ಷಿ ಮಂದಿರದಲ್ಲಿ ನೂತನವಾಗಿರ್ತಕ್ಕಂಥ ಒಂದು ಶ್ರೀ ಕ್ಷೇತ್ರ ನಿರ್ಮಾಣ ಆಗ್ತಾ ಇದೆ. ತಾಯಿ ಮಹಾಲಕ್ಷ್ಮಿಯ ನೆಲೆಗೊಳ್ತಾ ಇದ್ದಾಳೆ. ತಾಯಿಯ ಕ್ಷೇತ್ರದಲ್ಲೇನೆ, ಆ ಒಂದು ಸಾನ್ನಿಧ್ಯದಲ್ಲೇನೆ ತಾಯಿಯ ಒಂದು ವಿಶೇಷವಾಗಿರತಕ್ಕಂಥ ಕೃಷ್ಣಶಿಲೆ ವಿಗ್ರಹದ ಮುಂದೆನೆ ಸಾಲಿಗ್ರಾಮವನ್ನು ಕೂಡ ಅಲ್ಲೇ ಇಟ್ಟು ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ.
ನಾನಿಲ್ಲಿ ತಾವು ಕೇಳ್ಕೊಳ್ಬೋದು, ಈಗ ತಮ್ಮ ಮನಸ್ಸಲ್ಲಿ ಬರ್ಬೋದು, ಪ್ರತಿಷ್ಠಾಪನೆ ಅಂತ ಹೇಳಿಲ್ವಲ್ಲ ಸಾಲಿಗ್ರಾಮಕ್ಕೆ ಅಂತ ಹೇಳಿ. ಸಾಲಿಗ್ರಾಮವನ್ನು ಯಾವ ಕಾರಣಕ್ಕೂ ಕೂಡ ಪ್ರತಿಷ್ಠಾಪನೆ ಮಾಡೋದಿಲ್ಲ. ಸಾಲಿಗ್ರಾಮ ಏನಿದ್ರು ಅದು ಭಗವಂತ ಶ್ರೀಕೃಷ್ಣ, ಭಗವಂತ ಮಹಾವಿಷ್ಣು, ಶ್ರೀಮನ್ನಾರಾಯಣನ ಸ್ವರೂಪ. ಆ ಒಂದು ಸ್ವರೂಪವನ್ನು, ಆ ಒಂದು ಸಾಲಿಗ್ರಾಮವನ್ನು ಮಾತ್ರ ಎಲ್ಲೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡೋದಿಲ್ಲ. ಆದರೆ ದೇವಸ್ಥಾನದಲ್ಲಿದ್ದಿಟ್ಟು ಪೂಜೆ ಕೊಡಿಸ್ತಾರೆ. ಯಾಕೆಂದರೆ ಅದಷ್ಟು ಪರಮ ಪವಿತ್ರ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿ ಆಗಬೇಕು ಅಂತಲೇ ಆಶ್ರಮದಲ್ಲಿ ಇನ್ನು ಮುಂದೆ ಭೂವರಹಸ್ವಾಮಿಯ ಸಾಲಿಗ್ರಾಮವನ್ನು ಆಶ್ರಮದಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಅಲ್ಲೇ ಒಂದು ಅದಕ್ಕೆ ಒಂದು ಪೂಜನೀಯವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟು, ಆ ಒಂದು ಸಿಂಹಾಸವನ್ನು ಕರುಣಿಸಿ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ನಿರಂತರವಾಗಿ ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ ಗುರೂಜಿಯವರದು. ಆ ಒಂದು ಮಹದಾಸೆಯ ಮೇರೆಗೆ ಈಗಾಗಲೇ ದೇವಸ್ಥಾನದ ಕಟ್ಟಡ ಕಾಮಗಾರಿ ಕೆಲಸ ಪ್ರಾರಂಭ ಆಗೋಗಿದೆ. ಯಾರಿಗೆಲ್ಲ ಈ ಒಂದು ಸೇವೆಯನ್ನು ಸಲ್ಲಿಸಬೇಕು, ಈ ಒಂದು ಕಟ್ಟಡದ ನಿರ್ಮಾಣದ ಈ ಒಂದು ಸೇವೆಯಲ್ಲಿ, ಈ ಒಂದು ಸಮಯದಲ್ಲಿ ನನ್ನದೂ ಒಂದು ಸೇವೆ ಇರಬೇಕು, ಇದರಿಂದ ನಾಳೆ ನನ್ನ ಮಕ್ಕಳು, ನನ್ನ ಮನೆಮಕ್ಕಳು ಅದನ್ನು ಗುರುತಿಸಬೇಕು, ಹೌದು ನೋಡಪ್ಪ ನನ್ನ ತಂದೆ ತಾಯಿನೋ ನನ್ನ ಅಜ್ಜಿ ತಾತನೋ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಸೇವೆ ಮಾಡಿದ್ದಾರೆ ಎಂಬತಕ್ಕಂಥ ಗುರುತು ಸಿಗಬೇಕು ಅಂತಂದು ಆ ಒಂದು ಆಸೆನ ಇಟ್ಕೊಂಡಿರ್ತಕ್ಕಂಥವ್ರು ನಿಮಗೆ ಮಹರ್ಷಿ ಮಂದಿರ ಯಾವತ್ತೂ ಕೂಡ ಸ್ವಾಗತಿಸುತ್ತೆ. ತಾವೇ ಸ್ವತಃ ಮಹರ್ಷಿ ಮಂದಿರಕ್ಕೆ ಬನ್ನಿ, ಅಲ್ಲಿ ಆಶ್ರಮದಲ್ಲಿ ತಾವು ಅಲ್ಲಿನ ವ್ಯವಸ್ಥೆಯನ್ನು ನೋಡಿ, ಆ ವ್ಯವಸ್ಥೆಯನ್ನು ನೋಡಿ ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ಬೋದು. ಯಾಕೆಂದ್ರೆ ನಾನು ಇಲ್ಲಿ ಕೂತ್ ಜಾಗದಲ್ಲಿ ಹೇಳ್ಬೋದು, ಈ ಒಂದು ಅಕೌಂಟ್ ನಂಬರ್ ಇದೆ, ಬೇಕಾದರೆ ತಾವು ಸೇವೆಯನ್ನು ಸಲ್ಲಿಸಿ ಅಂತ ಹೇಳಿ. ಅದಲ್ಲ, ತಾವು ಬರಬೇಕು. ನಿಮ್ಮ ಆಶ್ರಮ ಅದು ನಿಮ್ಮದೇ ಸ್ವತ್ತು, ಅದನ್ನು ತಾವು ನೋಡಿ, ಒಂದು ಸತಿ ಅದನ್ನು ಕಣ್ಣಾರೆ ನೋಡಿ, ಇದಕ್ಕೆ ನನ್ನಿಂದ ನಾನೇನು ಸೇವೆ ಮಾಡಬಹುದು ಎಂಬತಕ್ಕಂಥ ಮನಸ್ಸಿನಿಂದ ತಾವು ಸೇವೆಯನ್ನು ಮಾಡಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಇನ್ನು ಪತ್ರಗಳ ಬಗ್ಗೆ ತಿಳಿಸ್ತಾ ಇದ್ದೆ, ಅದನ್ನು ತಿಳಿಸೋದ್ರ ಜೊತೆಗೆ ಗುರುಜಿಯವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಗುರೂಜಿಯವರೂ ಪತ್ರದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಬೇಕು ಅಂತ ಇದ್ರು, ನಿನ್ನೆನೇ ಹೇಳ್ತಾ ಇದ್ರು. ಅದರ ಬಗ್ಗೆ ನಾನು ಕೂಡ ಮಾತಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸರ್ವೋಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸಪರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧಿರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಲಿ ಪದ್ಮಪತ್ರಾಯತಾಕ್ಷಿ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸರಸಜನಲಯೀಂ ಸರೋಜಹಸ್ತೆ ಧವಲಧರಾಗುಂಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ. ಗಂಧದ್ವಾರಾಂಧರಾದರ್ಶಾ ನಿತ್ಯಭುಟ್ಟಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಜಾತವೇದಸೇ ಸರ್ವಾಮಸೋಮರಾತೀಯತೋ ನಿದಹಾತಿ ವೇದಾಃ ಸರಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಜುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸರ್ವಮಂಗಳೆ ಮಹಾಕಾಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಶುಭ ಶುಕ್ರವಾರ, ಅದರಲ್ಲೂ ಅಧಿಕ ಶ್ರಾವಣದ ಈ ಶುಭ ಶುಕ್ರವಾರ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಕುವ ಹೆಜ್ಜೆ ಪ್ರತಿನಿತ್ಯದ ದಿನದ 24 ಗಂಟೆ ಕಾಯಕ ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಸಂಸ್ಕೃತಿ ಸಂಪ್ರದಾಯದೊಂದಿಗೆ ಹಾಕುವಂಥ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ. ಧರ್ಮ ಸಂಸ್ಕೃತಿ ಸಂಪ್ರದಾಯ ಈ ಪದಗಳು ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯಲ್ಲಿರಬೇಕಾಗಿರ್ತಕ್ಕಂತಹ ಗುಣಗಳು, ವ್ಯಕ್ತಿ ತನಗೆ ದೇವರು ಏನೇ ಕೊಟ್ಟಿದ್ದರೂ, ಎಷ್ಟೇ ಒಂದಷ್ಟು ಆಸ್ತಿ ಅಂತಸ್ತಿದ್ದರೂ, ಸ್ಥಿತಿಗತಿಗಳಿದ್ದರೂ,
ತನ್ನ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೆ ಎಲ್ಲವೂ ಶೂನ್ಯ ಅನಿಸುತ್ತೆ. ಆದರೆ ಅದೆಲ್ಲವನ್ನು ಸಹಿತ ಒಂದಷ್ಟು ಕ್ರೋಢೀಕರಿಸ್ಕೊಂಡ್ರೆ ಅದು ಮನುಷ್ಯನ ಏನಿದ್ದರೂ ಅದರಲ್ಲಿ ಹೃದಯ ಶ್ರೀಮಂತಿಕೆ ನಿಂತುಕೊಳ್ಳುತ್ತೆ. ಅಂತಹ ಹೃದಯ ಶ್ರೀಮಂತಿಕೆ ಪ್ರತಿಯೊಬ್ಬರಿಗೂ ಇರಲೇಬೇಕು. ಹಾಗೆ ಶುಭ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನೆಯ ಮನಸ್ಸು ಎಲ್ಲವೂ ಸಹಿತ ತಾಯಿ ಮಹಾಲಕ್ಷ್ಮಿಗಾಗಿ ಕಾತುರತೆಯಿಂದ ಕಾಯುತ್ತೆ. ಯಾಕೆಂದರೆ ಶುಕ್ರವಾರ ಅಂದರೆ ದೇವಿಯ ವಾರ, ದೇವಿಯ ಸಂಪನ್ನತ ವಾರ, ಜೊತೆಗೆ ಆ ದೇವಿಯ ಉತ್ಸವದ ವಾರ. ಅಮ್ಮನವರನ್ನ ಮನೆಯಲ್ಲಿ ಆರಾಧನೆ ಮಾಡ್ತಕ್ಕಂಥವ್ರು ಎಂಥ ಕಡು ಬಡವರಾದರು ಅಥವಾ ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಟ್ಟಿದ್ದರು, ಅವರ ಆಲೋಚನೆ ಹೇಗಿರುತ್ತೆ ಅಂದರೆ ಇವತ್ತು ಮನೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ದೇವ್ರ ಮುಂದೆ ದೀಪವನ್ನು ಹಚ್ಚಿ ಏನಾದರೂ ಒಂದಿಷ್ಟು ನೈವೇದ್ಯವನ್ನು ಮಾಡಿ ಒಂದಿಬ್ಬರಿಗಾದರೂ ಮುತ್ತೈದೆಯರಿಗೆ ಏನಾದರೂ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು ಅಂತ. ಅಂದರೆ ತಾಯಿ ಮಹಾಲಕ್ಷ್ಮಿ ವಾಸ್ತುಗೃಹಕ್ಕೆ ಬರ್ತಾಳೆ ಎಂಬತಕ್ಕಂತಹ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ನಂಬಿಕೆಗಳು ಆ ಥರ ಇದೆ. ಇದು ಬರೀ ನಮ್ಮ ಹಿಂದೂಗಳಲ್ಲಿ ಮಾತ್ರ ಅಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನರು ಪ್ರತಿಯೊಬ್ಬರೂ ಶುಭ ಶುಕ್ರವಾರವನ್ನು ಎಲ್ಲರೂ ಸಹಿತ ಸ್ವಾಗತಿಸ್ತಾರೆ. ಶುಕ್ರವಾರದ ವೈಶಿಷ್ಟ್ಯತೆ ವಿಶೇಷತೆ ಅಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಆದರೆ ಇದೆಲ್ಲದರ ಹಿನ್ನೆಲೆ ನಿಮ್ಮ ಮನೇಲಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳು ನೀವು ಹಸನ್ಮುಖಿಯಾಗಿದ್ದರೆ, ನೀವು ನಗನಗ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ನೀವು ಖುಷಿಯಾಗಿದ್ದು ನಗನಗ್ತಾ ಓಡಾಡಿಕೊಂಡಿದ್ದರೆ ಅಲ್ಲಿ ಲಕ್ಷ್ಮಿ ತಾನಾಗಿ ಬರ್ತಾಳೆ. ಯಾವ ಮನೆಗೆ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತೀರಿ, ಯಾವ ಮನೆಗೆ ಹೆಣ್ಮಕ್ಳ ಸಮಸ್ಯೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋತೀರಿ, ಯಾವ ಹೆಣ್ಣುಮಕ್ಕಳು ಮನೆಯಲ್ಲಿ ಲಕ್ಷಣವಾಗಿಲ್ದಿರ ನಿಮ್ಮದೇ ಆದಂಥ ಬೇರೆ ಒಂದು ಪ್ರಪಂಚದಲ್ಲಿ ಕಾಲಲ್ಲಿ ತೇಲಾಡ್ತಾ ಇರ್ತೀರಿ, ಆ ಮನೆಗೆ ಲಕ್ಷ್ಮಿ ಬರೋದಲ್ಲ, ದರಿದ್ರ ಲಕ್ಷ್ಮಿ ಎಂಬತಕ್ಕಂಥವಳು ತಾಂಡವಾಡ್ತಾಳೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಪತ್ರಗಳ ಕುರಿತಾಗಿ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಆದಷ್ಟು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 5-6 ಪುಟಗಳಲ್ಲಿ ಪತ್ರವನ್ನು ಬರಲಿಕ್ಕೆ ಹೋಗಬೇಡಿ. ಒಂದೇ ಪುಟದಲ್ಲಿ ಪತ್ರವನ್ನು ಮುಗಿಸಿ ಆದಷ್ಟು ಸಣ್ಣ ಸಣ್ಣ ಫೋಟೋಗಳನ್ನು ಕಳಿಸ್ಲಿಕ್ಕೆ ಹೋಗಬೇಡಿ. ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು, ನಿಮ್ಮ ಕಣ್ಣಿನ ರೇಖೆ ಸ್ಪಷ್ಟವಾಗಿರ್ತಕ್ಕಂಥ ಫೋಟೋವನ್ನು ಕಳಿಸಿ. ಕಣ್ಣಿನ ರೇಖೆಯನ್ನು ತಾವು ಫೋಟೋ ಅಂಗಡಿನಲ್ಲಿ ಫೋಟೋ ತೆಗೆಸ್ಕೊಂಡ ಮೇಲೆ ಅವ್ರು ಕಲರ್ ಎಡಿಟಿಂಗನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ದಯವಿಟ್ಟು ಅದನ್ನು ಮಾಡಿಸ್ಬೇಡಿ. ನ್ಯಾಚುರಲ್ಲಾಗಿ ಏನು ತೆಗೆಸಿರ್ತೀರೋ ಫೋಟೋನ ಅದನ್ನು ಹಾಗೆ ಪ್ರಿಂಟ್ ತೆಗೆದು ಪತ್ರಕ್ಕೆ ಒಂದು ಸ್ಟೇಪಲ್ ಮಾಡಿಬಿಟ್ಟು, ಇಲ್ಲಾಂದರೆ ಒಂದು ಗಮ್ ಅಂಟಿಸೋದು ಬೇಡ, ಒಂದು ಸ್ಟೇಪಲ್ ಮಾಡಿಬಿಟ್ಟು ಅದಕ್ಕೆ ಪತ್ರದ ಒಂದು ಕವರ್ಗೆ ಹಾಕ್ಬಿಟ್ಟು ಕಳಿಸಿ. ಆದಷ್ಟು ತಮ್ಮೆಲ್ಲರಲ್ಲೂ ಕೂಡ ಮತ್ತೊಂದು ಮನವಿ, ಇಂಗ್ಲೆಂಡ್ ಪತ್ರವನ್ನು ಬರಿಬೇಡಿ, ಆ ಒಂದು ಪೋಸ್ಟ್ ಕಾರ್ಡ್ ಪತ್ರವನ್ನು ಬರಿಬೇಡಿ. ಯಾಕೆ ಅಂದರೆ ಅದನ್ನು ತಾವು ಮಡಚಿ ಅಂಟಿಸಿರ್ತೀರಿ, ಆ ಅಂಟಿಸೋದನ್ನು ತೆಗೆಯೋ ಅಷ್ಟರಲ್ಲೇ ನಿಮ್ಮ ಪದಗಳ ಸಮೇತ ಆ ಒಂದು ಕಿತ್ತು ಬರುತ್ತೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನಮಗೆ ವಿಚಾರ ಸರಿಯಾಗಿ ಮುಟ್ಟೋದಿಲ್ಲ. ಆದಷ್ಟು ಪತ್ರದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯ ಬಗ್ಗೆ ಸ್ಪಷ್ಟೀಕರಿಸಿ ಪತ್ರವನ್ನು ಬರೆದು ಕಳಿಸಿ. 5-6 ಸಮಸ್ಯೆಗಳನ್ನು ಒಂದೇ ಪತ್ರದಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ. ಯಾವುದಕ್ಕೆ ಉತ್ತರ ಕೊಡಬೇಕು ಎಂಬತಕ್ಕಂಥದ್ರ ಕುರಿತಾಗಿ ನಮಗೆ ಸಮಸ್ಯೆ ಆಗೋಗುತ್ತೆ. ಇನ್ನು ಒಂದಷ್ಟು ಜನ ಪತ್ರವನ್ನು ಬರೀತೀರಿ, ಪತ್ರದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತೀರಿ, ಈ ಪತ್ರವನ್ನು ಓದಬೇಡಿ ನೀವು ಎಲ್ಲರ ಮುಂದೆ ಅಂತ. ನಾವು ಪತ್ರವನ್ನು ಓದದೇ ಇದ್ರೆ ತಮಗೆ ಪರಿಹಾರ ಹೇಗೆ ತಿಳಿಸೋದು? ಒಂದು ವೇಳೆ ಆ ರೀತಿ ಏನಾದರೂ ಸಮಸ್ಯೆ ಇದ್ದಾಗ ದಯವಿಟ್ಟು ನೀವು ಯಾವಾಗಲೂ ಉಪಯೋಗಿಸ್ಕೊಳ್ತಕ್ಕಂಥ ಫೋನು, ಆ ಒಂದು ಫೋನಿನ ನಂಬರನ್ನು ಆ ಒಂದು ಪತ್ರದಲ್ಲಿ ಬರೆದು ಕಳಿಸಿ. ಆ ಒಂದು ಫೋನಿಗೆ ಕರೆ ಮಾಡ್ತೀವಿ, ಆಗಬೇಕಂದ್ರೆ ಕಾರ್ಯಕ್ರಮದಲ್ಲಿ ಕೂತು ಉತ್ತರವನ್ನು ಕೊಡಬಹುದು. ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಸಣ್ಣ ಬದಲಾವಣೆಯನ್ನು ಆದಷ್ಟು ತಾವೆಲ್ಲರೂ ಕೂಡ ಪಾಲಿಸಿ. ಯಾಕೆಂದರೆ ದಿನಕ್ಕೆ 50-60 ಪತ್ರಗಳು ಬಂದರೆ ಅದರಲ್ಲಿ 5 ಪತ್ರ ಮಾತ್ರ ಸ್ವೀಕರಿಸಲಿಕ್ಕೆ ಅವಕಾಶ ಆಗ್ತಾ ಇದೆ. ಅವಕಾಶ ಅಂತ ಹೇಳೋದಕ್ಕಿಂತ ಅದು 5 ಪತ್ರಗಳು ಮಾತ್ರ ಸರಿಯಾಗಿ ಬರ್ತಾ ಇದೆ. ಮಿಕ್ಕಿದ್ದವೆಲ್ಲ ಒಂದು ಪತ್ರ 5-6 ಪುಟಗಳಿರ್ತವೆ. ಇಲ್ಲಾಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕಳಿಸ್ಬಿಡ್ತೀರಿ, ಇಲ್ಲಾಂದರೆ 10 ಸಮಸ್ಯೆಗಳನ್ನು ಬರೆದು ಬಿಡ್ತೀರಿ. ನಮಗೆ ಸಿಗೋದೇ 2 ನಿಮಿಷಗಳ ಕಾಲ. ಆ ಕಾಲದಲ್ಲಿ ನಿಮ್ಮ ಪತ್ರಕ್ಕೆ ಉತ್ತರ ಕೊಡಬೇಕು. ಅದೆಲ್ಲವೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಇದೊಂದು ಚೂರು ತಾವು ಅರ್ಥ ಮಾಡಿಕೊಂಡು ಪತ್ರವನ್ನು ಬರೀರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ ಯಾವೆಲ್ಲ ಮಾಹಿತಿಗಳನ್ನು ಗುರುಜಿಯವರು ನಮಗೆ ತಿಳಿಸ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿವಸ ಶುಕ್ರವಾರ, ನಮ್ಮ ಹೆಣ್ಣುಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಇವತ್ತಿನ ದಿವಸ ಪ್ರತಿಯೊಬ್ಬ ಹೆಣ್ಣುಮಗಳು ತನ್ನ ಪತಿದೇವರನ್ನಾಗಲಿ ಮತ್ತು ತನ್ನ ಕುಟುಂಬವನ್ನಾಗಲಿ, ಹೆಣ್ಣು ಮಕ್ಕಳು ನಿಮ್ಮ ಸೌಂದರ್ಯವರ್ಧಕವಾಗಿರ್ತಕ್ಕಂಥದ್ದು, ನಿಮಗಿರ್ತಕ್ಕಂಥ ಲಾಂಛನಗಳು ಅಥವಾ ನಿಮ್ಮ ಸೌಂದರ್ಯಕ್ಕೆ ಏನೆಲ್ಲ ಬೇಕು ಅವೆಲ್ಲವನ್ನು ತಾವು ಆಯ್ಕೆ ಮಾಡ್ಕೊಳ್ತಿರ್ತೀರಿ, ಇಲ್ಲ ಅಂತಿಲ್ಲ. ಆದರೆ ಭಗವತ್ ಸಂಕಲ್ಪ ಒಂದಿದೆ. ಹಾಗೆ ಸಾರ್ವತ್ರಿಕವಾಗಿ ಯಾವಾಗೂ ಯಾವ ಕಾಲದಲ್ಲೂ ಸಹಿತ ಹೀಗೇ ಇರಬೇಕು ಎಂಬತಕ್ಕಂಥದ್ದು ರೂಢಿಯಲ್ಲಿದೆ. ಹೆಣ್ಣಾಗಲಿ ಗಂಡಾಗಲಿ ಕಿವಿ ಚುಚ್ಚುವಂತಹ ಪದ್ಧತಿ ಇದೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಗಂಡ್ಮಕ್ಳಿಗೂ ಕಿವಿ ಚುಚ್ತಾರೆ, ಹೆಣ್ಮಕ್ಳಿಗೂ ಕಿವಿ ಚುಚ್ತಾರೆ. ಆದರೆ ಕೆಲವಷ್ಟು ಕಾಲ ಕೆಲವೊಂದು ವರ್ಗದಲ್ಲಿ ಅಥವಾ ಕೆಲವೊಂದು ಮತಸ್ಥರು ಏನು ಮಾಡ್ತಾರೆ, ಗಂಡ್ಮಕ್ಕಳಿಗೆ ನಿಧಾನಕ್ಕೆ ಕಿವಿ ಚುಚ್ಚುವಂಥ ಪದ್ಧತಿ ಇದೆ. ಇರಲಿ, ಇಲ್ಲಿ ಗಂಡ್ಮಕ್ಕಳ ವಿಚಾರ ನಮ್ಮ ಪ್ರಸ್ತಾವನೆ ಅಲ್ಲ.
ಶುಭ ಶುಕ್ರವಾರ, ಇದು ಹೆಣ್ಣು ಮಕ್ಕಳಿಗೆ ಅಂತಲೇ ಸೀಮಿತವಾಗಿರುವಂಥ ಈ ಶುಭ ದಿನ ನಾನು ಗಂಡು ಮಕ್ಕಳ ವಿಚಾರವನ್ನು ಈಗ ತೆಗೆದುಕೊಂಡ್ರೆ ಅದು ಸಮಯ ಮುಂದಕ್ಕೆ ಹೊರಟೋಗುತ್ತೆ. ಸಮಯದಲ್ಲಿ ನಿಮಗೆ ವಿಷಯ ತಿಳಿಸಬೇಕಾದ್ದನ್ನು ನಾನು ತಿಳಿಸ್ಲಿಕ್ಕಾಗುವುದಿಲ್ಲ. ಹೆಣ್ಣು ಮಕ್ಕಳು ಕಿವಿ ಚುಚ್ಚಿರ್ತಕ್ಕಂಥವ್ರು. ಕಿವಿ ಚುಚ್ಚದ ಮೇಲೆ ಅಪ್ಪ ಅಮ್ಮನ ಮನೆ ಇದ್ದಾಗ ನಿಮ್ಮ ಸ್ವಇಚ್ಛೆ, ನಿಮ್ಮ ಇಷ್ಟದ ಪ್ರಕಾರ ಹೇಗೆ ಬೇಕಾದ್ರೂ ಇರಿ. ಆದರೂ ಅಪ್ಪ ಅಮ್ಮನ ಮನೆಯಲ್ಲಿದ್ದಾಗಲೂ ಸಹಿತ ನಿಮ್ಮ ಕಿವಿಗೆ ಓಲೆಯನ್ನಾಗಲಿ, ಕಿವಿಗೆ ಒಂದು ಜುಮ್ಕಿನೋ ಓಲೆನೋ ಅಥವಾ ಯಾವುದೋ ಒಂದು ಕಿವಿಗೊಂದು ಆಭರಣವನ್ನು ಧರಿಸಿದ್ರೆ ಅದು ನಿಮಗೆ ಎರಡು ತರಹ ಅನುಕೂಲ ಇದೆ. ಒಂದು, ನಿಮ್ಮ ಆರೋಗ್ಯ, ನಿಮ್ಮ ಋತುಕಾಲದಲ್ಲಿ ಆಗುವಂತಹ ಅಂದರೆ ಮಾಸಕ್ರಿಯೆಗಳೇನಿದೆ ಋತುಕಾಲ, ನಿಮ್ಮ ಮುಟ್ಟಿನ ದಿನಾಂಕಗಳಲ್ಲಿ ಆಗ ಬರುವಂತಹ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ನಿಮ್ಮ ಕಿವಿ ಚುಚ್ಚಿಕೊಂಡಿರ್ತೀರಲ್ಲ, ಆ ಕಿವಿ ಓಲೆಗೆ ಹಾಕಿ, ಆ ಓಲೆ ಅಂದರೆ ಆ ಭಾಗದಲ್ಲೂ ಸ್ವಲ್ಪ ಭಾರವಾಗಿದ್ದರೆ, ಎರಡೂ ಕಿವಿ ಹಾಳೆಗಳು ಸ್ವಲ್ಪ ಭಾರವಾಗಿ ತಲೆಗಿಳಿದ್ರೆ ಅದು ಗರ್ಭದಲ್ಲಿರ್ತಕ್ಕಂಥ ನರಗಳಿಗೆ ಒಂದು ಶಕ್ತಿ ಅಂತ ಹೇಳ್ತಾರೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಇನ್ನು ಶಾಸ್ತ್ರ ಧರ್ಮದ ಪ್ರಕಾರ ನಾವು ಆಲೋಚನೆ ಮಾಡೋದಾದರೆ ಕಿವಿಗೆ ಓಲೆ ಹಾಕೋದು ಬರೀ ಆಕರ್ಷಣೆಗೆ ಅಥವಾ ಮುಖದ ಒಂದು ಸೌಂದರ್ಯ ವೃದ್ಧಿಗೆ ಅಷ್ಟೇ ಅಲ್ಲ. ಧರ್ಮಶಾಸ್ತ್ರ ಪ್ರಕಾರ ಆರೋಗ್ಯ, ಮನಸ್ಸಿನ ಒಂದು ನೆಮ್ಮದಿ, ಜೊತೆಗೆ ಮನೆಯ ವಾತಾವರಣ ಸದಾಕಾಲ ಪ್ರಶಾಂತತೆಯಿಂದ ಇರಬೇಕು ಅಂತ. ಬಾಧೆ ಪಟ್ಟು ಕಿವಿ ಚುಚ್ಚಿಕೊಂಡು ನೋವು ಪಟ್ಕೊಂಡು ಅದಕ್ಕೊಂದು ಬೆಳ್ಳಿನೋ ಬಂಗಾರದೋ ಒಂದು ಓಲೆನ ತಗಲು ಹಾಕ್ಕೊಂಡ್ರೆ ಇದರಿಂದ ಮನೆ ಅಭಿವೃದ್ಧಿ ಆಗುತ್ತಾ, ಮನೆಗೆ ಅನುಕೂಲ ಆಗುತ್ತಾ, ಮನೆ ಶುದ್ಧಿ ಆಗಿರುತ್ತಾ ಅಥವಾ ಮನಸ್ಸು ಶುದ್ಧಿ ಆಗಿರುತ್ತಾ ಅನ್ನೋ ಒಂದು ಪ್ರಶ್ನೆ ಒಂದು ಹಲವರಲ್ಲಿ ಬರುತ್ತೆ. ಸತ್ಯ, ನಿಮ್ಮ ಪ್ರಶ್ನೆ ತಪ್ಪಲ್ಲ. ಆದರೆ ಕಿವಿ ಓಲೆ ಹಾಗಾದರೆ ಕಿವಿ ಇಲ್ಲಿ ಯಾಕೆ ಚುಚ್ಚಬೇಕು? ಆ ಪ್ರಕಾರವಾದಂಥ ಪ್ರಶ್ನೆ ಬಂದಾಗ ಕಿವಿ ಹಾಳೆ ಇಲ್ಲಿ ಯಾಕೆ ಚುಚ್ಚಬೇಕಾಗತ್ತೆ? ಚುಚ್ಚಲಿಕ್ಕೆ ಬೇರೆ ಸ್ಥಳಗಳು ಬೇಕಾದಷ್ಟಿದೆಯಲ್ಲ. ಕಿವಿ ಚುಚ್ಚೋ ಪದ್ಧತಿ, ಮೂಗು ಚುಚ್ಚುವಂಥ ಪದ್ಧತಿ, ಆ ಪದ್ಧತಿಯನ್ನು ಮಾಡಿದ್ದಾರಂದರೆ ಈ ಸ್ಥಳ ಖಾಲಿ ಇದೆ ಅಂತ ಅಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಆ ಜಾಗದಲ್ಲಿರ್ತಕ್ಕಂಥ ನರನಾಡಿಗಳು ನಿಮ್ಮ ಬ್ರೈನ್ ಕನೆಕ್ಟ್ ಆಗಿ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ. ಇನ್ನು ಧರ್ಮಶಾಸ್ತ್ರ ಪ್ರಕಾರ ಬಂದರೆ ಕಿವಿ ಹಾಳೆಗಳಿಗೆ ಅದರದೇ ಆದಂಥ ಪ್ರತ್ಯೇಕವಾದಂಥ ಸ್ಥಾನಮಾನ ಇದೆ. ಸೃಷ್ಟಿ ಬಂತು ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಹುತ್ತಕ್ಕೆ ನಮಸ್ಕಾರ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ನಿಮ್ಮ ಎರಡೂ ಕಿವಿ ಹಾಳೆಗಳಿಗೂ ಮತ್ತು ಕಣ್ಣಿನ ರೆಪ್ಪೆಗೂ ಹಚ್ಚಿ ಅಂತ ಹೇಳ್ತಾರೆ. ಎರಡೂ ಕಿವಿ ಹಾಳೆಗಳಿಗೆ ಅಂದರೆ ಈ ಕಿವಿ ಹಾಳೆಗಳ ಈ ಭಾಗಕ್ಕೆ ನಿಮ್ಮ ಓಲೆ ಹಾಕಿದ್ರಲ್ಲ ಆ ಸ್ಥಳಕ್ಕೆ ಮತ್ತು ಕಣ್ಣಿನ ರೆಪ್ಪೆಗೆ ಆ ಹುತ್ತದ ಮಣ್ಣು ಅಲ್ಲಿದ್ದರೆ ಅದು ಶ್ರೇಯಸ್ಸನ್ನು ಕೊಡುತ್ತೆ, ಅಭಿವೃದ್ಧಿ ಕೊಡುತ್ತೆ, ಆರೋಗ್ಯ ವೃದ್ಧಿ ಮಾಡುತ್ತೆ, ಶಾಂತಿ ನೆಮ್ಮದಿ ಕೊಡುತ್ತೆ. ಆ ಮಣ್ಣಿಗೆ ಆ ಶಕ್ತಿ ಇದೆ. ಹಾಗಿದ್ರೆ ಆ ಮಣ್ಣಿಗೆ ಆ ಶಕ್ತಿ ಬರಬೇಕಾದ್ರೆ ಆ ಕಿವಿ ಓಲೆ ಮೇಲೆ ಅಲ್ಲಿ ಬಂದು ಕೂತ್ರೆ ಮಾತ್ರ ಅದು. ನಾನು ಡೈಮಂಡ್ ಓಲೆ ಹಾಕಿದ್ದೀನಿ, ಅಲ್ಲಿ ಏನೂ ಹಚ್ಚೋದೇ ಇಲ್ಲ. ನೀವು ಡೈಮಂಡ್ ಓಲೆನಾದರೂ ಹಾಕಿ, ಪ್ಲಾಸ್ಟಿಕ್ ಓಲೆನಾದರೂ ಹಾಕಿ, ನಿಮ್ಮ ಶಕ್ತಿ ಅದು. ನಾನು ಇಂಥದೇ ಬಂಗಾರ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇವಾಗ ಅದನ್ನೇ ಕೇಳೋಣ ಅಂತ ಬಂದೇವುಗಳು. ಒಂದು ವೇಳೆ ಈಗ ನಾವು ಹೇಳೋ ಪ್ರಕಾರ ಬಂಗಾರದ್ದೇ ಹಾಕ್ಬೇಕಾ, ಬೆಳ್ಳಿದೇ ಹಾಕ್ಬೇಕಾ, ಡೈಮಂಡ್ ಹಾಕ್ಬೇಕಾ ಅಂತ ಒಂದಷ್ಟು ಜನ ಕೇಳಿದ್ರಲ್ಲ ಅವಳು. ಅದಕ್ಕೆ ಈಗ ಆರ್ಟಿಫಿಷಿಯಲ್ ಥರ ಬರ್ತಲ್ಲ ಅವಳು, ಅದನ್ನು ಹಾಕೋದೇನು ಸಮಸ್ಯೆ ಇಲ್ಲ? ಕಿವಿಯನ್ನು ಚುಚ್ಚಿ ಅಲ್ಲಿ ನೀವು ಯಾವುದನ್ನು ಹಾಕಿದ್ರು ಸ್ವಲ್ಪ ತೂಕ ಇಲ್ಲಿ ಬಿತ್ತು ಅಂದರೆ ಇಲ್ಲಿ ಈ ತೂಕ ಬಿದ್ದಾಗ ಈ ನಮಗೆ ಗೊತ್ತಾಗೋದಿಲ್ಲ, ಈ ತೂಕ ಏನಿದೆ ನಮಗೆ ಗೊತ್ತಾಗೋದಿಲ್ಲ. ಆದರೆ ನರನಾಡಿಗಳಿಗೆ ಅದು ಶಕ್ತಿ ಕೊಡುತ್ತೆ. ಹೌದು, ಹೆಣ್ಣು ಮಕ್ಕಳಿಗೆ ಅದು ಸೌಂದರ್ಯವನ್ನು ವೃದ್ಧಿಸುತ್ತೆ. ಗುರುಗಳು, ಈಗ ತೂಕ ಹಾಕೋದು ಸ್ವಲ್ಪ ಅಂದ್ರೆ ನೋಡ್ಕೊಂಡೇ ಹಾಕ್ಬೇಕಾಗತ್ತಲ್ಲ, ಇಲ್ಲಾಂದ್ರೆ ಒಂದು ಹಾಳೆ ತೂತೇನಾದ್ರೂ ಸ್ವಲ್ಪ ಜಗ್ಗತ್ತದು ವಯಸ್ಸಾಗಿರ್ತಕ್ಕಂಥವ್ರು. ಅದಕ್ಕೆ ಈಗ ಎಲ್ಲ ಮಾಟಿ ಅಂತೇನೋ ಬಂದಿದೆಯಲ್ಲ, ಜಮಾನ್ದಲ್ಲೇ ಬಂದಿದೆ. ಇವತ್ತು ಬಂದಿರೋದಲ್ಲ, ಇವೆಲ್ಲ ಜಮಾನ್ದಲ್ಲಿ ಇರ್ತಕ್ಕಂಥ. ಆದರೆ ಒಂದು ಸೀಕ್ರೆಟ್ ಇದೆ ಇಲ್ಲಿ. ಈ ಸೀಕ್ರೆಟ್ನ ಅರ್ಥ ಮಾಡ್ಕೊಳ್ಳೇಬೇಕು. ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾಳೆಯಿಂದ ಯಾರು ಬರೀ ಕಿವಿನಲ್ಲಿ ಅಂದರೆ ಕಿವಿಗೆ ಓಲೆ ಇಲ್ಲಿದ್ದೀರಾ ನೀವು ಮನೆ ಹೊಸಲು ದಾಟೋದಿಲ್ಲ. ಇದು ಸತ್ಯ. ಇದು ಇವತ್ತು ನೆನೆದಲ್ಲ, ಇದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು, ಧರ್ಮಶಾಸ್ತ್ರ. ಇವತ್ತಿಗೂ ಮನೆಯಲ್ಲಿ ಹಿರಿಯರಿದ್ದರೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರು ಮೊದಲು ಹೇಳ್ತಾರೆ, ನಿಮ್ಮ ಬರೀ ಕಿವಿ ಹಾಳೆನಲ್ಲಿ ಒಂದು ಓಲೆ ಇಲ್ಲದಿರ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಅವ್ರು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರವ್ರು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥ ಹೆಣ್ಣುಮಕ್ಕಳು ಮುಂದೆ ಬಂದರೆ ತಲೆ ಬಗ್ಗಿಸಿ ನಿಂತ್ಕೊಂಡ್ಬಿಡ್ತಾರೆ. ಅಂದರೆ ಆ ಮುಖದರ್ಶನ ಮಾಡಬಾರ್ದು ಅಂತಿದೆ. ಯಾತಕ್ಕೆ ಮಾಡಬಾರ್ದು? ಏನಾಗುತ್ತೆ ಅದರಿಂದ? ಏನಾಗುತ್ತೆ? ಯಾತಕ್ಕೆ ಮಾಡಬಾರ್ದು? ಇದರಿಂದ ಬರೋ ಸಮಸ್ಯೆ ಆದರೂ ಏನು? ಇದು ತಿಳ್ಕೊಳ್ಳೇಬೇಕು ನಾವು. ಇದು ತಿಳ್ಕೊಂಡ್ರೇ ನೀವು ಇನ್ನೊಬ್ಬರು ಪಾಠ ಹೇಳಲಿಕ್ಕೆ ಆಗುವಂಥದ್ದು. ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚುವ ಶಾಸ್ತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ನಿಜಕ್ಕೂ ಬಹಳ ಚೆನ್ನಾಗಿತ್ತು. ಬನ್ನಿ ಮತ್ತೆ ಮುಂದುವರಿಸೋಣ. ಗುರುಗಳೇ, ಕಿವಿ ಚುಚ್ಚುವ ಬಗ್ಗೆ ತಿಳಿಸ್ತಾ ಇದ್ರಿ. ಖಂಡಿತ ಕಿವಿ ಚುಚ್ಚೋದು ಮಕ್ಕಳು ಬಾಲ್ಯದಲ್ಲಿದ್ದಾಗೆ ಕಿವಿ ಚುಚ್ಚೋದು ಆಗುತ್ತೆ. ಗುರುಗಳೇ, ಕಿವಿ ಚುಚ್ಚುವಂಥ ಸಂಪ್ರದಾಯ ಪದ್ಧತಿ ಬಹಳ ವಿಶೇಷವಾಗಿರುತ್ತೆ, ಎಲ್ಲ ಒಪ್ಕೊಳ್ಳುವಂಥ ಮಾತು. ಆದರೆ ಈಗ ನಾನು ತಿಳಿಸುವಂತಹದ್ದು
ಮದುವೆ ಆದಂಥ ಹೆಣ್ಣು ಮಕ್ಕಳು ಮದುವೆ ಆಗಿ ಅತ್ತ ಮನೇಲಿ ಇರ್ತಿರಲ್ಲ, ಅಥವಾ ಗಂಡನ ಮನೇಲಿ ಇರ್ತಿರಲ್ಲ, ಅಥವಾ ಗಂಡನ ಜೊತೆಲಿ ಇದ್ದಿರಲ್ಲ, ನೀವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲೇಬೇಡಿ. ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಆಗಿರ್ತಕ್ಕಂತಹ ತಪ್ಪುಗಳಿಗೆ ಅದರ ಪ್ರಾಯಶ್ಚಿತ್ತ ಭಗವಂತ ಜೊತೆಯಲ್ಲಿದ್ದು ಹೇಳ್ತಾನೆ. ಆದರೆ ವಿಚಾರ ಕಿವಿ ಬಿದ್ದ ಮೇಲೆ ಇನ್ನು ಮುಂದೆ ಅಂಥ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಯಾವತ್ತೂ ನಿಮ್ಮ ಪತಿದೇವರ ಮುಂದೆ, ನಿಮ್ಮ ಗಂಡನ ಮುಂದೆ ನಿಮ್ಮ ಕಿವಿ ಹಾಳೆ ಬರಿದಾಗಿ ಕಾಣಬಾರ್ದು. ನಿಮ್ಮ ಕಿವಿ ಹಾಳೆ, ನಿಮ್ಮ ಕಿವಿಯಲ್ಲಿ ಓಲೆ ಇಲ್ಲದಿರಾ, ಅಥವಾ ನೀವು ಅಲ್ಲೇನೋ ಒಂದು ಯಾವುದೇ ತರಹ ಆಭರಣಗಳಿಲ್ದಿರ, ಆಭರಣ ಅಂದರೆ ವಜ್ರ ವೈಡೂರ್ಯ ಹಾಕ್ಕೊಂಡು ನಿಮ್ಮ ಯಜಮಾನರ ಮುಂದೆ ಓಡಾಡಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ದೇವರು ಏನು ಕೊಟ್ಟಿದ್ದಾನೆ, ಯಾವುದಾದ್ರೂ ಸರಿ ಕನಿಷ್ಠ ಪಕ್ಷ ಕಿವಿಗೆ ಒಂದು ಕಡ್ಡಿಯನ್ನಾದರೂ ಇಡಿ ಅಂತ ಹೇಳ್ತಾರೆ. ಕಿವಿಗೆ ಓಲೆಯನ್ನು ತೆಗೆದಾದ ನಂತರ ಒಂದು ಕಡ್ಡಿನಾದರೂ ಇಟ್ಟು ಅದನ್ನು ಓಡಾಡಬೇಕೇ ಬಿಟ್ಟರೆ, ನೀವು ಬರೀ ಕಿವಿನಲ್ಲಿ ಏನಾದರೂ ಓಡಾಡಿದ್ದನ್ನು ನೋಡಿದ್ರೆ ಪತಿದೇವರ ಆಯುಷು ಕ್ಷೀಣಿತವಾಗುತ್ತೆ. ಇದು ಸತ್ಯ. ಆನಂದ್ ಗುರೂಜಿಯವರು ಇವತ್ತೇನೋ ಹೊಸದಾಗಿ ಹೇಳ್ತಿದ್ದಾರೆ, ಅದಲ್ಲ. ಧರ್ಮಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಈ ವಿಚಾರಗಳನ್ನು, ಒಂದೊಂದು ವಿಚಾರವನ್ನು ಸಹಿತ ಇದಕ್ಕೆ ಸಾಕ್ಷಿ ಸಮೇತ, ಆಧಾರ ಸಮೇತ, ಹೀಗಿದ್ದರೆ ಹೀಗಾಗುತ್ತೆ, ಇಂಥ ಸಮಸ್ಯೆಗಳಿದೆ ಅನ್ನೋದನ್ನು ಬಹಳ ಸ್ಪಷ್ಟೀಕರಿಸಿ ಹೇಳಿದ್ದಾರೆ. ಯಾವತ್ತೂ ಹೆಣ್ಣು ಮಕ್ಕಳು ಮನೆಯಲ್ಲಿ ಬರಿಗಿವಿನಲ್ಲಿ ಓಡಾಡಬಾರ್ದು. ಈ ಬರಿಗೆಯಲ್ಲಿ ಯಾವಾಗ ಓಡಾಡ್ತೀರಿ? ಬರಿಕಿವಿನಲ್ಲಿ ನೀವು ಎಣ್ಣೆ ಸ್ನಾನ ಮಾಡ್ಕೋಬೇಕು, ಸ್ನಾನಕ್ಕೆ ಹೊರಡಬೇಕು, ತಲೆಗೆ ಸ್ನಾನ ಮಾಡಬೇಕು, ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತೀರಿ, ಹರಳೆ ಎಣ್ಣೆ. ಕೆಲವರಿಗೆ ಪದ್ಧತಿ ಅದು, ಹರಳೆ ಎಣ್ಣೆ ಹಚ್ಚೋದು ಖಂಡಿತ ಹರಳೆ ಎಣ್ಣೆ ಹಚ್ಚೋದು ತಪ್ಪಲ್ಲ, ಎಣ್ಣೆ ಸ್ನಾನ ಮಾಡಲೇಬೇಕು. ಇತ್ತೀಚೆಗೆ ಸೌದೆ ಒಲೆ ನೀರು ಇಲ್ಲ, ಹಂಡೆ ಒಲೆ ನೀರು ಕಾಸೋರೇ ಇಲ್ಲ, ಎಲ್ಲರಿಗೂ ಗ್ಯಾಸು ಇಲ್ಲಾಂದರೆ ಸೋಲಾರು, ಒಂದು ಬಕೆಟ್ ನೀರಲ್ಲಿ ಸ್ನಾನ ಮುಗಿದೋಯ್ತು. ಆದರೆ ಹಿಂದಿನ ಪದ್ಧತಿ ಹಾಗಲ್ಲ. ಆ ಹಿಂದಿನ ಪದ್ಧತಿ ಸ್ನಾನ ಸಹಿತ ತಾಮ್ರದ ಹಂಡೆಯಲ್ಲಿತ್ತು, ಅಥವಾ ಮಡಿಕೆ ಇತ್ತು. ಮಡಿಕೆಯಲ್ಲಿ ನೀರು ಕಾಸ್ಕೊಳ್ಳೋರು, ಅದರಿಂದ ಯಥೇಚ್ಛವಾದಂಥ ರೀತಿ ಸ್ನಾನ ಮಾಡೋರು. ಆಗ ಸೀಗೆಕಾಯಿ ಹಾಕೋರು, ಎಣ್ಣೆ ಹಾಕೋರು. ಆ ತಲೆಗೆ ಹಚ್ಚುವಂಥ ಹರಳೆ ಎಣ್ಣೆ ಅದು ಆರೋಗ್ಯಕ್ಕೆ ವೃದ್ಧಿ ಆಗೋದು, ಕೂದಲು ಸಂಪಾಗಿ ಬರ್ತಿತ್ತು, ಮತ್ತು ಕಣ್ಣುಗಳ ಆರೋಗ್ಯ ಚೆನ್ನಾಗಿರ್ತಿತ್ತು. ನಿಮ್ಮ ಬ್ರೈನಲ್ಲಿರ್ತಕ್ಕಂಥ ಯಾವುದೇ ಬೇರೆ ಬೇರೆ ಥರ ಚಿಂತನೆಗಳು ದೂರ ಆಗೋಗ್ತಾ ಇತ್ತು. ಆದರೆ ಈಗ ಅವೆಲ್ಲ ಏನೂ ಇಲ್ಲ, ಎಲ್ಲವೂ ಬಂದುಬಿಡ್ತು, ಬದಲಾವಣೆ ಆಗೋಯ್ತು. ಈಗಿನ ಬಚ್ಚರ ಮನೆಯಲ್ಲಿ ನೀವು ಸೌದೆ ಒಲೆ ಹಾಕೋಂಗಿಲ್ಲ, ಸೌದೆ ಮನೇಲೇ ಅಂಟಿಸಲ್ಲ. ಹೆಣ್ಣು ಮಕ್ಕಳಿಗೆ ಸೌದೆ ಒಲೆ ಅಂತಂದ ತಕ್ಷಣ ಆಯಿತು ನಾನು ದೂರ ಅಂತಾರೆ. ಅಸಲು ಮಾಡುವಂಥ ಅಡಿಗೆ, ಅನ್ನ ಆಹಾರ, ಈ ಹಳಾದು ಕುಕ್ಕರ್ ಅಂತ ಬಂದುಬಿಟ್ಟು ಆ ಮನೆಯಲ್ಲಿ ಮಾಡುವಂಥ ಪಾತ್ರೆ, ಅನ್ನದ ಪಾತ್ರೆಗಳು ಏನು ಮೊದಲು ಹಿತ್ತಾಳೆ ಪಾತ್ರೆಗಳಲ್ಲಿ ಅನ್ನ ಅಡುಗೆ ಮಾಡ್ತಿದ್ರಿ, ಕಲಾಯ ಹಾಕಿರ್ತಕ್ಕಂಥ ಹಿತ್ತಾಳೆ ಪಾತ್ರೆಗಳನ್ನು ಲಕ್ಷಣವಾಗಿ ಗಂಜಿ ಬಸ್ತಿರ್ತಕ್ಕಂಥ ಅನ್ನ ಎಷ್ಟೋ ಮನೆಗಳಲ್ಲಿ ಕಾಣೆಯಾಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. ಈಗ ಹೋಗಿ ಹಂಗೆ ಬರೋಷ್ಟೊಳಗೆ ಕುಕ್ಕರಲ್ಲಿ ಅನ್ನ ಆಗೋಯ್ತು. ಗಂಡ ಬಂದು ಮನೆಗೆ ಬಂದು ಅದ ಕೈಕಾಲು ಮುಖ ತೊಳ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಅನ್ನ ಬಿಸಿ ಬಿಸಿ ಅನ್ನ ಬಂದುಬಿಡುತ್ತೆ, ಕುಕ್ಕರಲ್ಲಿ ತಂದು ಇಟ್ಟುಬಿಟ್ಟಿರ್ತಾರೆ, ಮುಗಿದೋಯ್ತು. 3 ವಿಷಲ್ ಆದರೆ ಅನ್ನ ಆಗೋಗ್ಬಿಡುತ್ತೆ. ಅಂದರೆ ಸುಲಭನಾದ ರೀತಿ, ಎಷ್ಟು ಸಾಧ್ಯವೋ ಅಷ್ಟು ಸುಲಭಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಆದರೆ ಹಿಂದೆ ಅನಾರೋಗ್ಯ ಇದೆ ಎಂಬತಕ್ಕಂಥದ್ದನ್ನು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ನಾವು ನಮ್ಮ ಆರೋಗ್ಯವನ್ನು ನಾವೇ ಕ್ಷಣಿತ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆರೋಗ್ಯ ಹಾಳಾಗಬೇಕು, ಟ್ಯಾಬ್ಲೆಟ್ಸ್ ತೊಗೋಬೇಕು, ಇಲ್ಲ ಡಾಕ್ಟರ್ ಉದ್ಧಾರ ಮಾಡಬೇಕು. ಡಾಕ್ಟರ್ ಉದ್ಧಾರ ಅಂದರೆ ತಪ್ಪಾಗುತ್ತೆ. ಪಾಪ ಅವರು ವಿದ್ಯೆಯನ್ನು ಕಲಿತು ನಮ್ಮ ಶ್ರೇಯಸ್ಸಿಗೋಸ್ಕರ, ನಮ್ಮ ಒಂದು ಅಭಿವೃದ್ಧಿಗೋಸ್ಕರ, ನಮಗೇನಾದ್ರು ಸಮಸ್ಯೆ ಆದರೆ ಅವರಿದ್ದು ನಮ್ಮನ್ನು ಆರೋಗ್ಯವನ್ನು ವೃದ್ಧಿಪಡಿಸ್ತಿದ್ದಾರೆ. ಇರಲಿ, ವಿಚಾರ ಬೇರೆ ಕಡೆ ಹೋಗೋದು ಬೇಡ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ನಿಮ್ಮ ಬರೀ ಕಿವಿನಲ್ಲಿ ಮಾತ್ರ ಗಂಡನಿಗೆ ಮುಖ ನೋಡಿಸಬಾರ್ದು. ಇನ್ನೊಂದು ತಪ್ಪು ಮಾಡ್ತೀರಿ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹೆಣ್ಣುಮಕ್ಕಳು ಓಲೆ ಏನೋ ಬಂಗಾರದೋ ಬೆಳ್ಳಿದೋ ಅಥವಾ ಯಾವುದೋ ಡೈಮಂಡ್ದೋ ಅಥವಾ ಒಂದು ಓಲೆನೋ ಜುಮ್ಕಿನೋ ಏನೋ ಒಂದು ಅಲಂಕಾರದ ಪದಾರ್ಥ ಹಾಕ್ಕೊಂಬಿಟ್ಟಿರ್ತೀರಿ, ಎಲ್ಲೋ ಮದುವೆ ಮನೆಗೆ ಹೋಗಿರ್ತೀರಿ, ಬಂದಿರ್ತೀರಿ. ಹಾಸಿಗೆಯಲ್ಲಿ ಮಲಗಬೇಕಾದ್ರೆ ಕಿವಿ ಒತ್ತುತ್ತೆ ಅಂತಲೋ, ಅಥವಾ ರಾತ್ರಿ ಮಲಗಿದಾಗ ಒಡವೆ ಹಾಳಾಗೋಗುತ್ತೆ ಅಂತಲೋ, ಅಥವಾ ಯಾರ್ದೋ ಒಡವೆ ತಂದಿರ್ತೀರಿ ಅದನ್ನು ನೋಡಬೇಕು ಅಂತಲೋ, ಅದನ್ನು ಜೋಪಾನ ಮಾಡೋಕ್ಕೆ ರಾತ್ರಿ ಕಿವಿ ಒಲೆ ಬಿಚ್ಚಿ ಹಾಗೇ ಮಲಗ್ತೀರಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪತಿದೇವರು ನಿಮ್ಮ ಮುಖವನ್ನು ನೋಡಿದ್ದೇ ಆದರೆ ಅವರ ಆಯುಷ್ಯ ಕ್ಷೀಣಿತವಾಗುತ್ತೆ. ಎರಡನೇದು, ಮನೆಯಲ್ಲಿ ಇಲ್ಲದ ದರಿದ್ರಕ್ಕೆ ದಾರಿ ಆಗುತ್ತೆ. ಮನೆಯಲ್ಲಿ ಹೆಣ್ಣನ್ನು ಲಕ್ಷ್ಮಿ ಅಂತ ಹೇಳ್ತೀವಿ ನಾವು. ಮನೆಗಿರ್ತಕ್ಕಂಥ ಹೆಣ್ಣುಮಕ್ಕಳು ಲಕ್ಷ್ಮೀ ಸ್ವರೂಪವಾಗಿ ಸದಾಕಾಲ ಹಸನ್ಮುಖಿಯಾಗಿ, ಹೆಣ್ಣುಮಕ್ಕಳು ಕಣ್ಣೀರೇ ಹಾಕಬೇಡಿ. ನೀವು ಮನೇಲಿ ಅಳ್ಳೇಬಾರ್ದು. ಆದರೆ ಹೆಣ್ಣುಮಕ್ಕಳಿಗೆ ಅಳು ಜಾಸ್ತಿ ಬೇಗ, ಹೆಣ್ಣುಮಕ್ಕಳ ಕಣ್ಣಲ್ಲೇ ನೀರು ತುಂಬೋದು ಜಾಸ್ತಿ ಬೇಗ. ಆದರೆ ಅಂಥದ್ದನ್ನು ದೂರ ಮಾಡಿಕೊಂಡ್ರೆ ಆಗ ಲಕ್ಷ್ಮಿ ಬರ್ತಾಳೆ, ಇಲ್ಲ ಅಂದರೆ ದರಿದ್ರ ಲಕ್ಷ್ಮಿ ತಾಂಡವಾಡ್ತಾಳೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಮ್ಮ ಪತಿದೇವರಿಗೆ ಬರಿಗಿವಿನ ತೋರಿಸಬಾರ್ದು. ಗಂಡನ ಮುಂದೆ ಬರಿಗಿವಿಯಲ್ಲಿ ಓಡಾಡ್ತಕ್ಕಂಥದ್ದು, ಕಿವಿಗೆ ಓಲೆ ಇಲ್ದಿರ ಓಡಾಡ್ತಕ್ಕಂಥದ್ದು ಮಾಡಿದ್ರೆ ಅದಿರ್ತಕ್ಕಂಥ ಸಮಯ ಬೇರೆ, ಅದಿರ್ತಕ್ಕಂಥ ದೃಷ್ಟಿದೋಷನೇ ಬೇರೆ. ಆ ಕಣ್ಣು ಅಂದರೆ ನಿಮ್ಮ ಪತಿದೇವರ ಕಣ್ಣು ನಿಮ್ಮನ್ನು ನೋಡುವಾಗ ನಿಮ್ಮ ಕಿವಿಯಲ್ಲಿ ಓಲೆ ಇರಲೇಬೇಕು.
ನಿಮ್ಮ ಕಿವಿಯಲ್ಲಿ ಓಲೆ ಇಲ್ದಿರ ಬರೀ ಹಾಳೆ ಅವರು ನೋಡಿದ್ದೇ ಆದರೆ ಆ ದಿನ ಎಲ್ಲ ಅವ್ರ ಸಮಸ್ಯೆಗಳೇ, ಅವ್ರ ಕಷ್ಟಗಳೇ. ಆದರೆ ಈ ರಹಸ್ಯ ಗೊತ್ತಿರೋದಿಲ್ಲ. ಈ ರಹಸ್ಯ ಗೊತ್ತಿಲ್ಲದಿರ ನಾವೇನು ಮಾಡ್ತೀವಿ, ಏನೋ ಸಮಸ್ಯೆ ಆಗ್ತಿದೆ, ಏನೋ ಸಮಸ್ಯೆ ಆಗ್ತಿದೆ, ಏನೋ ಸಮಸ್ಯೆ ಆಗ್ತಿದೆ. ನೋಡಿ, ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈ ದಿನ ನಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಆಶೀರ್ವಾದ ನನಗೆ ಬೇಕು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಯಶಸ್ಸಾಗಲಿ ಅಂತ. ಅಲ್ಲಿ ಮಾತಾಡದಿರತಕ್ಕಂಥ ದೇವರು. ಆದರೆ ನಿಮ್ಮ ಮನೇಲಿ ಮಾತಾಡುವ ಲಕ್ಷ್ಮಿ ಇದ್ದಾಳೆ. ಆ ಮಾತಾಡುವ ಲಕ್ಷ್ಮಿ ಹೆಣ್ಣುಮಕ್ಕಳು ನೀವು ಆಗಬೇಕು. ದೇವರು ಎಲ್ಲೂ ಇಲ್ಲ, ದೇವರು ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಆ ಹೃದಯದಲ್ಲಿ ದೇವರಿರುವಾಗ ನಿಮ್ಮ ಆಕಾರವು ನಿಮ್ಮ ದೇಹವು ದೇವರೇ ಆಗೋಯ್ತು. ಹಾಗೆ ನಿಮ್ಮ ಅಲಂಕಾರ ಇರಬೇಕು. ಲಕ್ಷಣವಾಗಿ ಕಿವಿಗೆ ಓಲೆ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಾತ್ರಿ ಓಲೆನ ಬಿಚ್ಚಿಟ್ಟು ಮಲಗಬೇಡಿ. ಅಥವಾ ಆ ಒಂದು ಪ್ಲೇಸ್ಗೆ ಅಕಸ್ಮಾತ್ ಬಂಗಾರ ಬೆಳ್ಳಿ ಬಿಚ್ಚಿಟ್ರು ಯಾವುದಾದ್ರು ಬೇರೆ ತರಹ ಓಲೆಗಳಿದ್ದೇ ಇರುತ್ತಲ್ಲ, ಅದನ್ನು ಹಾಕ್ಕೊಂಡೇ ಮಲಗಿ. ಯಾವುದೇ ಕಾರಣಕ್ಕೂ ರಾತ್ರಿ ಮಲಗಬೇಕಾದ್ರೆ ಓಲೆ ಇಲ್ದಿರ ಮಲಗಬೇಡಿ. ಎರಡನೇದು, ಗಂಡನಿಗೆ ಬರೀ ಕಿವಿಯನ್ನು ತೋರಿಸ್ಬೇಡಿ. ಮೂರನೇದು, ಮನೆಯಲ್ಲಿ ಓಡಾಡಬೇಕಾದ್ರೆ ಕಿವಿ ಓಲೆ ಇಲ್ದಿರ ಯಾವುದೇ ಕಾರಣಕ್ಕೂ ಹೊರಗಡೆಯಲ್ಲಿ ಓಡಾಡಬೇಡಿ. ಹೊಸಲೇ ದಾಟಬಾರ್ದು ಅಂತಾರೆ. ಹೆಣ್ಣು ಮಕ್ಕಳಿಗೆ 5 ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ಒಂದು, ಹಣೆ ಕುಂಕುಮ. ಕುಂಕುಮ ಇಲ್ದಿರ ಗಂಡನಿಗೆ ಹಣೆ ಬರೀ ಹಣೆ ತೋರಿಸಲೇಬಾರ್ದು. ಯಾವುದೇ ಒಬ್ಬ ಹೆಣ್ಣು ಮಕ್ಕಳಾಗಲಿ, ನೀವು ಮುಖ ತೊಳೆದ ತಕ್ಷಣ ಮುಖ ತೊಳೆದು ಮುಖ ಒರೆಸ್ಕೊಂಡು ಆಚೆ ಬರ್ತಿರಲ್ಲ, ಅಲ್ಲಿ ಪುಡಿ ಕುಂಕುಮ ಡಬ್ಬಿಯಲ್ಲಿ ಇಟ್ಕೊಂಡಿರ್ಬೇಕು ನೀವು. ಸಡನ್ನಾಗಿ ಗಂಡ ಕರೀತಾನೆ, ಅವ್ರು ಆಚೆಗೆ ಹೋಗ್ಬೇಕಾಯ್ತು, ಆಫೀಸ್ಗೆ ಹೋಗ್ಬೇಕಾಯ್ತು, ಎಲ್ಲೋ ಹೋಗ್ಬೇಕಾಯ್ತು, ಯಾರೋ ಬಂದರು, ಏನೋ ಆಯಿತು, ಯಾವುದೋ ವಿಚಾರಕ್ಕೆ ಕರೀತಾರೆ. ಕರೆದ ತಕ್ಷಣ ನಿಮ್ಮ ಆ ಮುಖನ ಅಲ್ಲಿ ತೋರಿಸ್ಬಾರ್ದು. ನೀವು ಆ ಪ್ರಕಾರ ಆ ಮುಖವನ್ನು ಏನಾದರೂ ಹಾಗೆ ಬಂದು ತೋರಿಸ್ಬಿಟ್ರೆ ಅವ್ರ ಮುಂದೆ ನಿಂತ್ಕೊಂಡ್ರೆ, ಆ ನಿಮ್ಮ ಬರೀ ಹಣೆಯಲ್ಲಿರ್ತಕ್ಕಂಥ ಮುಖವನ್ನು ಅವರಾಗಲಿ ಬಂದಿರ್ತಕ್ಕಂಥವ್ರು ನೋಡಿದ್ರೆ ಅದು ಇಲ್ಲದ ದೋಷಕ್ಕೆ ಕಾರಣ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಬರೀ ಹಣೆಯಲ್ಲಿರಬಾರ್ದು. ಆದರೆ ಇವತ್ತು ನಿಮ್ಮ ಸೌಂದರ್ಯ, ಇವತ್ತು ನಿಮ್ಮ ಅಲಂಕಾರ, ಇವತ್ತು ನಿಮ್ಮ ಬೇರೆ ಥರನೇ ನಡೆದೋಗ್ತಿದೆ. ಯಾರೂ ಪುಡಿ ಕುಂಕುಮ ಇಡಲ್ಲ, ಹಣೆಗೆ ಸ್ಟಿಕ್ಕರ್ ಇಡಲ್ಲ, ಹಣೆಗೆ ಕುಂಕುಮ ಇಡೋದಿಲ್ಲ. ನಿಜಕ್ಕೂ ದರಿದ್ರ ಅನ್ನೋದನ್ನು ಹೋಗಿ ಅಂಗಡಿಯಲ್ಲಿ ಕೊಂಡ್ಕೊಂಬರ್ಬೇಕಾದ್ದೇನಿಲ್ಲ, ಅದಕ್ಕೆ ದುಡ್ಡೇನು ಖರ್ಚು ಮಾಡಬೇಕಾದಿಲ್ಲ. ಮನೆಯಲ್ಲೇ ದರಿದ್ರ ನಾವೇ ಹುಟ್ಟಿಸ್ಕೊಂಡ್ಬಿಡ್ತೀವಿ. ಯಾವ ಹೆಣ್ಣು ಮಕ್ಕಳು ಸಹಿತ ಬರೀ ಹಣೆಯಲ್ಲಿರಬೇಡಿ. ನೀವೆಂಥದೇ ಅಲಂಕಾರ ಮಾಡಿ ಒಂದಿಷ್ಟು ಪುಡಿ ಕುಂಕುಮ ಇಡಿ. ಆ ಪುಡಿ ಕುಂಕುಮ ಮಾಡೋ ವಿಧಾನವೇ ಬೇರೆ. ಆ ಪುಡಿ ಕುಂಕುಮದಲ್ಲಿ ಅಂಥ ಶಕ್ತಿ ಇದೆ. ಹಣೆಯಲ್ಲಿ ಒಂದಿಷ್ಟು ಕುಂಕುಮ ಇದ್ದರೆ ನಿಮ್ಮನ್ನು ನೋಡಲಿಕ್ಕೆ ಆನಂದ. ಯಾವುದೇ ಒಬ್ಬ ಹೆಣ್ಣುಮಗಳು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು. ಆ ಹೆಣ್ಣು ಮಕ್ಕಳನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸು ಬೇರೊಂದು ಕಡೆ ಹರಡಬಾರ್ದು. ಈ ವಿಚಾರವನ್ನು ಸಾಕಷ್ಟು ಬಾರಿ ನಾನು ತಿಳಿಸಿದ್ದೇನೆ. ಆದರೆ ಧರ್ಮ ಸೂಕ್ಷ್ಮಗಳ ಬಗ್ಗೆ ನಾವು ತಿಳಿಸೋದಾದರೆ, ಬರೀ ಹಣೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮುಖವನ್ನು ನೋಡಿದ್ರೆ ಆ ಕಲ್ಪನೆ ಬೇರೆ ಬರುತ್ತೆ. ಅದಾಗಬಾರ್ದು. ಅದರಲ್ಲೂ ಗಂಡನಿಗೆ ಬರೀ ಹಣೆಯಲ್ಲಿ ನಿಂತ್ಕೊಂಡು ಮುಖ ತೋರಿಸ್ಬೇಡಿ. ಇದು ಮಾತ್ರ ನಿಜಕ್ಕೂ ಹೇಳ್ತೇನೆ, ತುಂಬ ದರಿದ್ರ. ಅದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ. ಅದಾದ ನಂತರ ನೀವು ಕಣ್ಣೀರು ಹಾಕೋದು ಬೇಡ, ಅದಾಗದಿದ್ದಂಗೆ ನೋಡ್ಕೊಳ್ಳೋಣ. ಬರೀ ಹಣೆಯಲ್ಲಿರಬಾರ್ದು, ಮೂಗ್ತಿಲ್ದಿರ ಓಡಾಡಬಾರ್ದು. ರಾತ್ರಿ ಮಲಗಬೇಕಾದ್ರೆ ಈ ತಾಳಿ ಮಾಂಗಲ್ಯ ಭಾರ ಅಂಥೇಳಿ ಅದನ್ನು ತೆಗೆದು ಗೂಟಕ್ಕೆ ತಗಲಾಕಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಕುತ್ತಿಗೆಯಿಂದ ಮಾಂಗಲ್ಯ ಹೊರ ಬರಬಾರ್ದು. ಈ ಮಾಂಗಲ್ಯಕ್ಕೆ, ಈ ತಾಳಿಗೆ ಅಪರೂಪವಾದಂಥ ಭಾಳ ವಿಶೇಷವಾದಂಥ ಶಕ್ತಿ ಇದೆ. ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಮಾಂಗಲ್ಯ ಹಾಗೆ ಬೀಳಲಿ ಅಂತಲೇ ತಂದೆ ತಾಯಿ ಸಾಲ ಸೋಲ ಮಾಡಿ 10,000 ಜನ 1,000 ಜನ ಒಂದು ಕಡೆ ಸೇರಿಸಿ ಅವರೆಲ್ಲರ ಆಶೀರ್ವಾದ ಅಕ್ಷತೆ ಕಾರಣ ನಿಮ್ಮ ತಲೆ ಮೇಲೆ ಹಾಕಿ ಆ ಮಾಂಗಲ್ಯವನ್ನು ಹಾಕ್ತಾರೆ. ಆದರೆ ಒಂದಷ್ಟು ಜನ ಹೆಣ್ಮಕ್ಳು ನೀವೇನು ಮಾಡ್ತೀರಿ, ಯಜಮಾನರಿಗೆ ಹೇಳಿ ಯಾವುದೋ ಜಮೀನು ಮಾರಿರತಕ್ಕಂಥ ದುಡ್ಡು ಬಂದಿರುತ್ತೆ, 150 ಗ್ರಾಮ 100 ಗ್ರಾಮ ಒಂದು ಸರ ಹಾಕಿರ್ತೀರಿ. ಅದು ಕಾಲಕ್ರಮೇಣ ಕುತ್ತಿಗೆಗೋ ದೇಹಕ್ಕೋ ಒಂಚೂರು ಭಾರ ಅನಿಸುತ್ತೆ. ಆ ಭಾರವಾಗಿರ್ತಕ್ಕಂಥ ತೆಗೆದು ಹಿಂದಕ್ಕೆ ಹಾಕ್ತೀರಿ. ಆಮೇಲೆ ಇನ್ನೊಂದು ವಿಚಾರ, ಕೆಲವರು ಹೆಣ್ಣುಮಕ್ಳು ಏನು ಮಾಡ್ತೀರಿ, ಮಾಂಗಲ್ಯವನ್ನು ಬೆನ್ನು ಹಿಂದೆ ಹಾಕ್ಕೊಳ್ತೀರಿ. ಯಾವ ಹೆಣ್ಣುಮಕ್ಕಳು ಸಹಿತ ಭಾರ, ಕುತ್ತಿಗೆಗೆ ಭಾರ ಅಂತ ಮಾಂಗಲ್ಯವನ್ನು ಬೆನ್ನಿಂದೆ ಹಾಕ್ಕೊಳ್ಳೋದು ಅಥವಾ ಹಿಂಗೆ ಎತ್ತಿ ಮೇಲಕ್ಕೆ ಹಾಕ್ಕೊಳ್ಳೋದು, ಇದನ್ನು ಮಾಡಬೇಡಿ. ಅಸಲು ಮಾಂಗಲ್ಯ ಇರಬೇಕಾಗಿರ್ತಕ್ಕಂಥ ಸ್ಥಳ ನಿಮ್ಮ 2 ಎದೆಯ ಮಧ್ಯಭಾಗ ಇರಬೇಕು. 2 ಸ್ತನಗಳ ಮಧ್ಯದಲ್ಲಿದ್ದರೆ ಅದು ಮಾಂಗಲ್ಯ. ಮತ್ತು ಆ ಮಾಂಗಲ್ಯ ಮತ್ತೊಬ್ಬರು ಕಾಣಬಾರ್ದು ಅಂತ ಹೇಳ್ತಾರೆ. ಯಾವಾಗಲೂ ಅದನ್ನು ಗೌಪ್ಯತೆ ಕಾಪಾಡ್ಕೋಬೇಕು. ಹಿಂದೆಲ್ಲ ಧರ್ಮಶಾಸ್ತ್ರ ಏನು ಹೇಳ್ತಿತ್ತು, ಹೇಗಿತ್ತು ಅಂದರೆ, ಹಿಂದಿನ ಪರಂಪರೆ, ಹಿಂದಿರ್ತಕ್ಕಂಥ ತಾಯಂದರು ತನ್ನ ಮಾಂಗಲ್ಯ ಗಂಡನಿಗಲ್ದಿರ ಮತ್ತೆ ಯಾರಿಗೂ ತೋರಿಸ್ತಿರ್ಲಿಲ್ಲ. ಆ ಗಂಡನಿಗೂ ತೋರಿಸ್ಬೇಕಾದ್ರೆ ಗಂಡ ಗೊತ್ತಾಗಬೇಕಾದ್ರೂ ಕಣ್ಣಿಲ್ದಿರತಕ್ಕಂಥವ್ರಿಗೂ ಸಹಿತ ಅವ್ನಿಗೆ ಅರಿವಾಗಬೇಕಾಗಿತ್ತಂತೆ. ಅಂದರೆ ಆ ಪ್ರಕಾರವಾದಂಥ ಚಿಂತನೆಗಳಿತ್ತು. ಅದಕ್ಕಾಗಿ ಮೂಗುತಿ, ಓಲೆ, ಹಣೆ ಕುಂಕುಮ, ಮಾಂಗಲ್ಯ, ಕೈಗೆ ಬಳೆ, ಇನ್ನು ಕಾಲುಂಗುರ, ಇದಿಷ್ಟು ಹೆಣ್ಣಿನ ಸಂಪತ್ತು. ಶುಭ ಶುಕ್ರವಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ವಿಚಾರಗಳನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ನಿಮ್ಮನ್ನು ಕೈ ಮುಗಿದು ಕೇಳೋದಿಷ್ಟೇ, ಈ ವಿಚಾರಗಳಲ್ಲಿ ಮಾತ್ರ ಯಾರೂ ನಿರ್ಲಕ್ಷ್ಯತರ ಮಾಡಬೇಡಿ. ನಮಗೇನು ಬಿಡು ಪರವಾಗಿಲ್ಲ, ಬೆಳಗ್ಗೆದ್ದು 10 ನಿಮಿಷ ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲಿ ಕೇಳಿಸ್ಕೊಳ್ಳೋಣ, ಇಲ್ಲಿ ಬಿಡೋಣ ಅಂತ ಎಲ್ಲವನ್ನೂ ಬಿಡಿ ನೀವು. ಆದರೆ ಇಂಥ ಮುಖ್ಯವಾದಂಥ ವಿಚಾರವನ್ನು ನೀವು ತಿಳ್ಕೊಂಡು 4 ಜನಕ್ಕೆ ತಿಳಿಸಿ.
ಎಲ್ಲರ ಮನೆ ಹೆಣ್ಮಕ್ಳು ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು, ಹ್ಯಾಪಿಯಾಗಿರಬೇಕು, ಒಂದೇ ಆಸೆ ಈ ನಿಮ್ಮ ಮಹರ್ಷಿಗಳದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಈ ಶುಕ್ರವಾರ ನಿಜಕ್ಕೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ. ಇನ್ನು ತಮ್ಮೆಲ್ಲರಿಗೂ ಕೂಡ ಒಂದು ಆಸೆ, ನಾನು ಪ್ರತ್ಯೇಕವಾಗಿ ಗುರುಜಿಯವ್ರನ್ನ ಭೇಟಿ ಮಾಡಬೇಕು, ಆಶ್ರಮಕ್ಕೆ ಬಂದು ಗುರುಜಿಯವ್ರನ್ನ ನಾನು ಭೇಟಿ ಮಾಡಬೇಕು, ನನ್ನ ಸಮಸ್ಯೆಗಳಿದ್ದಾವೆ ಅದೆಲ್ಲದನ್ನು ಕೂಡ ನಾನು ಹಂಚ್ಕೊಳ್ಬೇಕು, ನನಗೊಂದು ಪರಿಹಾರ ಬೇಕು, ಇದನ್ನು ಬಹಿರಂಗ ಪಡಿಸೋದು ಬೇಡ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ. ಗುರುಜಿಯವ್ರನ್ನ ನಾವು ಮೀಟ್ ಮಾಡಬೇಕೆಂಬತಕ್ಕಂಥ ಆಸೆನೂ ಕೂಡ ಇರುತ್ತೆ. ಹಾಗಾದರೆ ತಾವು ಮಹರ್ಷಿ ಮಂದಿರಕ್ಕೆ ಬರಬೇಕಾಗತ್ತೆ. ಬರೋದಕ್ಕಿಂತ ಮುಂಚೆ ಇಲ್ಲಿನ ವ್ಯವಸ್ಥೆ, ಗುರೂಜಿಯವರು ಯಾವಾಗ ಇರ್ತಾರೆ ಇಲ್ಲ, ಮತ್ತು ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ತಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಆ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ನಾನು ಈಗ ನಿಮಗೊಂದು ಆಫೀಸ್ ನಂಬರನ್ನು ಕೊಡ್ತಾ ಇದ್ದೇನೆ, ಮಹರ್ಷಿ ಮಂದಿರದ ಆಫೀಸ್ ನಂಬರನ್ನು. ತಪ್ಪದೇ ಆ ಒಂದು ನಂಬರಿಗೆ, ಆ ಒಂದು ಸಂಖ್ಯೆಗೆ ಕರೆ ಮಾಡಿ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಅದಾದಮೇಲೆ ತಾವು ಮಹರ್ಷಿ ಮಂದಿರಕ್ಕೆ ಬಂದು ಗುರೂಜಿಯವರನ್ನು ಭೇಟಿ ಮಾಡ್ಬೋದು. ಆ ಒಂದು ಸಂಖ್ಯೆ ಏನು ಅನ್ನೋದು, ಆ ಒಂದು ಮೊಬೈಲ್ ನಂಬರ್ ಏನು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಾವು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಬಿಡಿ. ಮೊಬೈಲ್ ನಂಬರನ್ನು ತಿಳಿಸ್ತಾ ಇದ್ದೇನೆ, 9742690055 ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9742690055. ಕನ್ನಡದಲ್ಲೂ ಹೇಳ್ತಾ ಇದ್ದೇನೆ, 9742690055. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9742690055. ಈ ಒಂದು ನಂಬರಿಗೆ ತಾವು ತಪ್ಪದೇ ಕರೆ ಮಾಡಿ, ತಾವು ಎಂಥ ಕ್ಷಣದಲ್ಲಾದರೂ ಕರೆ ಮಾಡಿ. ಆದರೆ ಈ ಒಂದು ಸಮಯ ಅಂತ ನಾನು ನಿಗದಿಪಡಿಸ್ತಾ ಇದ್ದೀನಿ. ಯಾವಾಗ? ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಕೂಡ ಈ ಮಧ್ಯದಲ್ಲಿ ತಾವು ಯಾವಾಗಲಾದರೂ ಕರೆ ಮಾಡಿ. ನಿಮ್ಮ ಕರೆಯನ್ನು ಸ್ವೀಕರಿಸ್ತಾರೆ, ನಿಮ್ಮ ಕರೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ತಾವೆಲ್ಲರೂ ಕೂಡ ತಪ್ಪದೇ ಕರೆ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ದಿನವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನವಿಶೇಷ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಸರ್ವಮಂಗಳೇತಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶಕಂದಮಾಲಿ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಭೋವನುಭೂತಿಕರೆ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಗಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಶುಕ್ಲಪಕ್ಷ 28/7/2023 ಶುಭ ಶುಕ್ರವಾರ. ಶುಕ್ರವಾರ ದಶಮಿ ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಶುಭ ಶುಕ್ರವಾರ ದಶಮಿ ತಿಥಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಧಿಕ ಮಾಸದ ಈ ಶುಭ ದಿನದಂದು ಇವತ್ತು ನೀವು ಮಾಡುವಂಥ ದಾನ ಧರ್ಮಾದಿಗಳಿಗೆ ವಿಶೇಷವಾದ ಫಲವಿದೆ. ಅಧಿಕ ಶ್ರಾವಣದಲ್ಲಿ ಇವತ್ತು ನೀವು ಮಾಡುವಂತಹ ದಾನ ಧರ್ಮಾದಿಗಳಿಗೆ ವಿಶೇಷವಾದ ಫಲ ಇದೆ ಅಂತ ಅಧಿಕ ಮಾಸದ ಸಂಪೂರ್ಣವಾದಂತಹ ಮಾಸದ ಪ್ರತಿನಿತ್ಯವೂ ದಾನ ಧರ್ಮಾದಿಗಳಿಗೆ, ಈ ಅಧಿಕ ಮಾಸ ಅಂದರೆ ದಾನ ಮಾಡತಕ್ಕಂಥ ಮಾಸ. ಅಧಿಕ ಮಾಸ ಇದು ಪುರುಷೋತ್ತಮ ಮಾಸ. ಈ ಪುರುಷೋತ್ತಮನ ಮಾಸವಾದ್ದರಿಂದ, ಅಂದರೆ ಈ ಪುರುಷೋತ್ತಮ ಅಂದರೆ ಮಹಾವಿಷ್ಣುವಿನ ಅಂದರೆ ವಿಷ್ಣು ದಶಾವತಾರದಲ್ಲಿ ಬರ್ತಕ್ಕಂಥ, ಅದರಲ್ಲೂ ವಿಷ್ಣುವಲ್ಲಿರ್ತಕ್ಕಂಥ ಒಂದು ಹೆಸರು ಪುರುಷೋತ್ತಮ ಅಂತ. ಆ ಪುರುಷೋತ್ತಮನ ಮಾಸವಾಗಿರ್ತಕ್ಕಂಥ ಅಧಿಕ ಮಾಸ, ಅಧಿಕ ಶ್ರಾವಣ ಮಾಸ. ಈ ಅಧಿಕ ಶ್ರಾವಣದಲ್ಲಿ ದಾನಗಳನ್ನು ಮಾಡಿದ್ರೆ ಅದು ಶೀಘ್ರವಾಗಿ ಅದರ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ 33ರ ಸಂಖ್ಯೆಯಲ್ಲೇ ದಾನ ಮಾಡಬೇಕು ಎಂಬತಕ್ಕಂಥದ್ದಿದೆ. ನಿಮ್ಮ ಶಕ್ತಿಯಾನುಸಾರ ಹಣ್ಣು ಹಂಪಲುಗಳಾಗಲಿ, ವಸ್ತ್ರವಾಗಲಿ ಅಥವಾ ಏನಾದರೂ ಸರಿ, ಒಟ್ಟು 33ರ ಸಂಖ್ಯೆಯಲ್ಲಿ ದಾನ ಮಾಡಿ. ನೋಡಿ, ನಾನು ನಿನ್ನೆ ಮಹರ್ಷಿ ಮಂದಿರದಲ್ಲಿ ನೂತನವಾದಂಥ ಆಲಯ ಆಗ್ತಾ ಇದೆ, ಒಂದು ದೇವಸ್ಥಾನ ಮಾಡ್ತಾ ಇದ್ದೇವೆ, ಒಂದು ಲಕ್ಷ್ಮೀಬೋರ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ತಾವೆಲ್ಲರ ಸಹಾಯಸ್ತವನ್ನು ನೀಡಬೇಕು ಅಂತ ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ ತಕ್ಷಣ ಒಬ್ಬ ಮಹನೀಯರು ಬಂದು 66 ಮೂಟೆ, ಅಂದರೆ ಅವರದ್ದು ಮತ್ತು ಅವ್ರ ಮನೆಯವರು ಇಬ್ಬರು ಸೇರಿ 33ರ ಸಂಖ್ಯೆಯಲ್ಲಿ ಸಿಮೆಂಟ್ ಮೂಟೆಯನ್ನು ಕಳಿಸ್ಕೊಟ್ರು. ದೇವಸ್ಥಾನದ ಕಟ್ಟಡಕ್ಕೆ ಮೊದಲು ಬಂದಂಥ ಕಾಣಿಕೆ ಅವರು ಸಿಮೆಂಟ್ನ 66 ಮೂಟೆ ಸಿಮೆಂಟನ್ನು, ಅಂದರೆ ಯಾವುದೋ ಒಂದು ರೂಪದಲ್ಲಿ, ಆದರೆ ನೋಡಿ ಆ 66 ಮೂಟೆ ಸಿಮೆಂಟು ಅದು ಹೆಸರು ನಿಂತ್ಕೊಳ್ತು. ಜೊತೆಗೆ ಆ ಸಿಮೆಂಟನ್ನು ನಾವು ಆ ಪಾಯಕ್ಕೆ ಉಪಯೋಗಿಸ್ತಾ ಇದ್ದೀವಲ್ಲ, ಆ ಪಾಯದಲ್ಲಿ ಅವ್ರಿಗೆ ಯಾವತ್ತಾದರೂ ಅಧಿಕ ಮಾಸದ ಸಿಮೆಂಟನ್ನು ನಾವು ದಾನ ಮಾಡಿದ್ದೀವಿ, ಅದು ಭಗವಂತನ ಸೇವೆ ಸಲ್ಲಿದೆ, ಆ ಭಗವಂತನಿಗೆ ಅರ್ಪಣೆ ಆಯ್ತಲ್ಲಿ. ಅದೊಂದು ಸೌಭಾಗ್ಯ. 66 ಸಂಖ್ಯೆ ಎಷ್ಟು ಚೆನ್ನಾಗಿದೆ ನೋಡಿ, 33 66. ಆದರೆ ಗಂಡ ಹೆಂಡತಿ ಒಳ್ಳೆ ಮನಸ್ಸಿಂದ ಅವರು ಆ ಚಿಂತನೆ ಮಾಡಿದ್ರಲ್ಲ,
ಓ, ನನಗೆ ಗೊತ್ತಿರೋ ಪ್ರಕಾರ ಅವರು ಗಂಡನ ಭಾಗ 33, ಈ ಕಡೆ ಹೆಂಡತಿಯ 33. ಎಷ್ಟು ಅದ್ಭುತವಾಗಿದೆ. ಎಷ್ಟು ಅದ್ಭುತವಾಗಿ ಅವರ ಚಿಂತನೆ ನಿಜಕ್ಕೂ ಬಹಳ ಚೆನ್ನಾಗಿ ಅನ್ನಿಸ್ತು ನನಗೆ. ಇಲ್ಲಿಂದ ಹೊರಟ ತಕ್ಷಣ ಅವರು ಫೋನ್ ಮಾಡಿದ್ರಂತೆ, ನಮ್ಮವ್ರು ಫೋನ್ ಎತ್ಕೊಂಡಿಲ್ಲ, ಯಾಕೆಂದ್ರೆ ಕೆಲಸದ ಒತ್ತಡದಲ್ಲಿ ಇದ್ದಾರೋ ಏನ್ಕತ್ತೀವಿ. ಇರ್ಲಿ, ಆನಂದ್ ಗುರುಜಿಯವ್ರ ಮೇಲೆ ಒಂದು ಕಂಪ್ಲೇಂಟ್ ಏನಂದ್ರೆ ಫೋನ್ ಎತ್ತಲ್ಲ ಆಫೀಸಲ್ಲಿ ಅನ್ನೋದು, ಅದು ಮೊದಲಿಂದ ಬಂದ್ಬಿಟ್ಟಿದೆ. ಅದಕ್ಕೆ ಇನ್ನೊಂದು ನಂಬರ್ ಕೊಡ್ತೇನೆ, ನೀವು ಒಂದು ನಂಬರ್ ಹೇಳಿದ್ರಿ, 9482509759. 9482509759 ಹಳೆಯ ನಂಬರ್ ಇದು. ಹೌದು, ಅವತ್ತಿಂದ ಇದು ಒಂದು ನಂಬರ್ ಹೋಗ್ತಾ ಇದೆ. 9482509759. ಇದು ನನ್ನ ಆಫೀಸ್ ನಂಬರೇ. ಅದರಿಂದ ಈ ನಂಬರ್ ಎತ್ತಿದ್ದಕ್ಕೆ ಪಾಪ ಅವರು ಬಂದು ಹುಡ್ಕೊಂಡು ಒಂದು ಆಶ್ರಮಕ್ಕೆ, ಅವ್ರದ್ದು 33, ಅವರ ಶ್ರೀಮತಿಯವ್ರದ್ದು 33, ಅಂದರೆ ಇಬ್ಬರು 33 ಸಂಖ್ಯೆ 66 ಸಿಮೆಂಟ್ ಮುಡ್ಡೆಯನ್ನು ಆಶ್ರಮಕ್ಕೆ ನೀವು ಕೊಟ್ಟಿದ್ದೀರಿ. ತುಂಬ ಸಂತೋಷ. ನಿಮ್ಮ ಸೇವೆ ನಾವು ಮೆಚ್ಚುವಂತಹದ್ದು. ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಆ ಭವ್ಯವಾದಂಥ ಆಲಯಕ್ಕೆ ತಮ್ಮಿಂದ ಒಂದು ಸೇವೆಯನ್ನು ಸಲ್ತಿರ್ತಕ್ಕಂಥದ್ದು ತುಂಬ ಸಂತೋಷ. ನಿಮ್ಮ ಸೇವೆಯನ್ನು ನನ್ನ ಹೃದಯಕ್ಕೆ ಅಪ್ಕೊಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಯಾರಿಗೆ ಇಂಥ ಸೇವೆ ಮಾಡುವಂಥ ಮನಸ್ಸಿದೆ, ಸೇವೆ ಮಾಡಬೇಕು ಅನ್ನೋರಿದ್ದೀರಿ, ನೀವು ನೇರವಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಸಲ್ಲಿಸ್ಬೋದು. ಇದೊಂದು ವಿಶೇಷವಾದಂತಹ ಅಭೂತಪೂರ್ವವಾದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ. ಸಾಲಿಗ್ರಾಮ ದರ್ಶನಕ್ಕೆ ಎಷ್ಟೆಲ್ಲ ಜನಸಾಗರ ಬಂತು, ಅವರು ಆಗ ಯಾರು ದರ್ಶನ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ನೂಕು ನುಗ್ಗಾಟ ಇತ್ತು, ಸಮಸ್ಯೆ ಆಯಿತು, ನಮ್ಮ ನೋಡ್ಲಿಕ್ಕೆ ಆಗಿಲ್ಲ, ಒಂದಷ್ಟು ದಿವಸ ದರ್ಶನ ನಿಂತಿತ್ತು. ಆದರೆ ಈಗ ಪುನಃ ಸ್ವಾಮಿಯ ದರ್ಶನಕ್ಕೆ ಅಣಿ ಮಾಡಿಕೊಟ್ಟಿದ್ದೆ ನಾವು. ವ್ಯವಸ್ಥೆ ಇದೆ, ಸ್ವಾಮಿಯ ದರ್ಶನ ಆಗುತ್ತೆ. ಆದರೆ ನಿಮ್ಮ ಸಂಪೂರ್ಣವಾದ ತೃಪ್ತಿಕರವಾದಂಥ ವ್ಯವಸ್ಥೆ ಅಲ್ಲ, ಇದನ್ನು ತಪ್ಪು ತಿಳ್ಕೊಳ್ಳೇಬೇಡಿ. ನೀವು ಸಮಾಧಾನದಿಂದ ತೃಪ್ತಿಕರವಾಗಿ ಭಗವಂತ ನನ್ನ ಕಷ್ಟ ಇದೆ, ಈ ಕಷ್ಟ ಬಗೆಹರಿಸೋದಕ್ಕೆ ನಿನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದೀನಪ್ಪ ಅಂತ ಆ ದೃಷ್ಟಿಯಲ್ಲಿ ಬನ್ನಿ. ಅದು ಬಿಟ್ಟು ನಿಮಗೆ ವ್ಯವಸ್ಥೆ ಬೇಕು ಅಂಥೇಳಿ ಒಂದು ಪಿಕ್ನಿಕ್ ಬಂದಂಗೋ, ಒಂದು ಪಾರ್ಕಿಗೆ ಬಂದಂಗೋ, ಅಥವಾ ಯಾವುದೋ ಒಂದು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಆದರೆ ಅಲ್ಲಿನ ವ್ಯವಸ್ಥೆಗಳು ಬೇರೆ. ಆದರೆ ಈ ನಿಮ್ಮ ಆನಂದ್ ಗುರುಜಿಯವರ ಆಶ್ರಮ ಅಷ್ಟು ದೊಡ್ಡದಲ್ಲ, ಚಿಕ್ಕದಾದಂಥದ್ದು. ನೀವೆಲ್ಲ ಸೇರಿ ಕಟ್ಟಿ ಆಶ್ರಮನ ಬೆಳೆಸಿದ್ರೆ ಅದು ಸಂತೋಷದ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಆಶ್ರಮದಲ್ಲಿ ಲಕ್ಷ್ಮೀ ಬೋರ ಸ್ವಾಮಿ ದೇವಸ್ಥಾನದ ಕಟ್ಟಡ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಅಳಿಲ್ ಸೇವೆ, ನಿಮಗೇನು ಸೇವೆ ಮಾಡಬೇಕು ಅನ್ಸುತ್ತೋ, ತಮಗೇನೆಲ್ಲ ಸೇವೆ ಮನಸ್ಸಿದೆಯೋ ಅದನ್ನು ಮಾಡಿ. ಅದರಲ್ಲೂ ಅಧಿಕ ಮಾಸದಲ್ಲಿ ಇವಾಗ ಮಾಡುವ ದಾನ ಧರ್ಮಾದಿಗಳು ಭಾಳ ವಿಶೇಷ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿದ್ದಾಯಿತು, ದಿನ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯಿತು. ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ತಮ್ಮದೇ ಆದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಇವತ್ತಿನ ದಿವಸ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಶುಭ ಶುಕ್ರವಾರ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ದೇವಿಯ ಸಂಪನ್ನವಾದಂಥ ವಿಶೇಷವಾದಂಥ ಆರಾಧನೆ, ಅಲಂಕಾರ ಅಥವಾ ತಾಯಿಯ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಮಂಗಳ ದ್ರವ್ಯಗಳು ಅಥವಾ ಅರಿಶಿನ, ಕುಂಕುಮ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಒಂಚೂರು ಪ್ರಸಾದವಾಗಿ ಸ್ವೀಕರಿಸಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣ ಮಾಡುವಂಥದ್ದು ಸಮಂಜಸ ಅಲ್ಲ. ಇವತ್ತು ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಜೋಪಾನ, ಬಹಳ ಎಚ್ಚರಿಕೆಯಿಂದ ನಡೀರಿ. ಇವತ್ತು ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ನಿಮಗೊಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಬೋದು. ಜವಾಬ್ದಾರಿ ಇರಲಿ. ಅಕಸ್ಮಾತ್ ಆರೋಗ್ಯದಲ್ಲಿ ಏನಾದರೂ ಸಣ್ಣಪುಟ್ಟ ವ್ಯತ್ಯಾಸ ಆದರೆ ಆಗಿಂದಾಗಲೇ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಚಿಂತನೆ ಮಾಡಿ ಸರಿಯಾದ ವೈದ್ಯರ ಸಹಾಯ ತೆಗೆದುಕೊಳ್ಳಿ. ಯಾಕೆಂದರೆ ಇವತ್ತು ನೀವು ನಿರ್ಲಕ್ಷ್ಯತನ ಮಾಡಿದ್ರೆ ಕನಿಷ್ಠ ಪಕ್ಷ 5 ರಿಂದ 6 ದಿವಸ ಈ ಸಮಸ್ಯೆಯಲ್ಲಿ ಹೀಗೆ ಮುಳುಗಬೇಕಾಗತ್ತೆ. ಜೋಪಾನ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ವೃದ್ಧಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ತಾಯಿಯ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂಥ ಅರ್ಚನಾ ಪ್ರಸಾದ ಕುಂಕುಮವನ್ನು ಹಣೆಗಚ್ಕೊಳ್ಬೇಕು. ಒಂದಷ್ಟು ಪುಡಿ ಕುಂಕುಮವನ್ನು ಹಣೆಗಚ್ಕೊಂಡು ಸಾಧ್ಯವಾದರೆ ರಾಹುಕಾಲ ಸನ್ನಿವೇಶದಲ್ಲಿ ದೇವಸ್ಥಾನದ ಗರುಡಗಂಬದ ಹತ್ರ, ಅಂದರೆ ಧ್ವಜಸ್ತಂಭ ಆಗಲಿ ಗರುಡಗಂಬ ಆಗಲಿ ಅಂತಹ ಸಾನ್ನಿಧ್ಯಗಳ ಹತ್ರ ಅಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ದೇವರ ಆರಾಧನೆ ನಡೆಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ಹಾಗೆ ತೃಪ್ತಿಕರವಾದಂಥ ಬದುಕಿರಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಆಗಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ.
ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವಂಥ ಕಾಯಕ ಅದ್ಭುತವಾದಂಥ ಕಾಯಕವಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ವೃಷಭ ರಾಶಿಯವರು ಸಣ್ಣ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ ಮತ್ತು ವ್ಯವಹಾರಗಳು ಯಾರೊಬ್ಬರ ಬಗ್ಗೆನೂ ನಿಂದನೆ ಮಾಡ್ತಕ್ಕಂಥದ್ದು ಬೇಡ, ಯಾರೊಬ್ಬರನ್ನು ದೂಷಣೆ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಯಶಸ್ಸು, ನಿಮ್ಮ ಕೀರ್ತಿ, ನಿಮ್ಮ ಫಲಾಫಲಗಳು, ಜೊತೆಗೆ ನಿಮ್ಮ ವಾಸ್ತುಗೃಹದಲ್ಲಿ ಒಂದಷ್ಟು ನೆಮ್ಮದಿ, ಸುಖ, ಸಂತೋಷ, ಇದರ ಬಗ್ಗೆ ತಾವು ಒಂದಷ್ಟು ಚಿಂತನೆ ಮಾಡಬೇಕು. ಯಾರೊಬ್ಬರು ಏನು ನಿಂದನೆ ಮಾತಾಡಿದ್ರು, ಯಾರು ಏನು ಮಾತಾಡಿದ್ರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಸಿಗುತ್ತೆ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಸಮಸ್ಯೆಗಳ ಸೆರೆಮಾಲೆ ನಿಮಗಾದ್ದರಿಂದ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ತಾಯಿ ಶಂಕರಿ ಬನಶಂಕರಮ್ಮನವ್ರನ್ನೋ ಅಥವಾ ಗ್ರಾಮ ದೇವತೆಯನ್ನೋ ಅಥವಾ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಹೋಗಿ ಒಂದಷ್ಟು ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಸುಧಾರಣೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಹತ್ತರವಾಗಿರ್ತಕ್ಕಂಥ ಕಾಲ ಇದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಪ್ರಾರ್ಥನೆಯಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾರೊಬ್ಬರು ಏನು ಮಾತಾಡಿದ್ರು, ಯಾರ ಮಾತುಗೂ ಸ್ಪಂದಿಸಬೇಕು ನಿಜ, ಆದರೆ ನಿಂದನೆಯ ಮಾತು ಬಂದಾಗ ಅದನ್ನು ತಲೆಗೆ ಹಾಕ್ಕೊಳ್ಬಾರ್ದು. ನೀವು ಮಾಡೋ ಕೆಲಸ ನಿಮಗೆ ಸರಿ ಅನಿಸಿದ್ರೆ ಧೈರ್ಯವಾಗಿ ಮುಂದುವರಿಸಿ. ನೀವು ಮತ್ತೊಬ್ಬರ ಹತ್ರ ಪಾಠ ಕೇಳೋದು ಬೇಡ, ನೀವು ಇನ್ನೊಬ್ಬರಿಗೆ ಪಾಠ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಸರಹದ್ದಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ನಿಮ್ಮ ಚಿಂತನೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಸಮಾಧಾನ, ತೃಪ್ತಿಕರವಾದಂಥ ಮಾತು ಮತ್ತು ಆದಷ್ಟು ಒಳ್ಳೆಯ ಆಲೋಚನೆ ಮಾಡಿ. ಇವತ್ತು ನಿಮ್ಮ ಚಿಂತನೆ, ಆಲೋಚನೆಗಳು ಸರಿಯಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯನ್ನು ಮೈಮೇಲೆ ಹಾಕ್ಕೊಂಡು ಇಲ್ಲದ ತೊಂದರೆ ಅನುಭವಿಸೋಕ್ಕಿನ್ನ ತಾಳ್ಮೆ, ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ತೆಗೆದುಕೊಳ್ಬೇಕಾಗಿರುವ ಕ್ರಮ, ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ ಭಾಳ ಜೋಪಾನವಾಗಿರತಕ್ಕಂಥದ್ದು, ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ವೃದ್ಧಿಸ್ಕೊಳ್ಬೇಕಾದ್ರೆ, ನೀವು ಮಾಡತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಪುಡಿ ಕುಂಕುಮ ಆಗಲಿ ಅಥವಾ ಏನಾದರೂ ಒಂದಿಷ್ಟು ಪದಾರ್ಥವನ್ನು ದೇವರ ನೈವೇದ್ಯ ಆದಮೇಲೆ ನಿಮ್ಮ ಕೈಯಿಂದ ಮಕ್ಕಳಿಗೆ ಹಂಚೋದ್ರಿಂದ ಮತ್ತು ವಯಸ್ಸಾಗಿರ್ತಕ್ಕಂತಹ ವೃದ್ಧರನ್ನು ಸಾಧ್ಯವಾದಷ್ಟು ಜೋಪಾನವಾಗಿ ಕಾಪಾಡಿಕೊಳ್ಳೋದ್ರಿಂದ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ಅದರಂತೆ ನೀವು ಪಾಲನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಖಂಡಿತ ಗಳಿಸ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಒಳ್ಳೆ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡೋದು ಬೇಡ, ಅಂಜೋದು ಬೇಡ, ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರ, ಲೇವಾದೇವಿಗಳು, ಹಣಕಾಸಿನ ವಿಚಾರ, ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮೇಲಧಿಕಾರಿಗಳ ಕೈಗಳಿಗಿರ್ತಕ್ಕಂಥವ್ರು, ಇಂತಹ ಪರಿಸ್ಥಿತಿಗಳಲ್ಲಿ ಒಂದಷ್ಟು ಅಸಮಾಧಾನದ ಸನ್ನಿವೇಶ ಇದೆ. ಮಧ್ಯಾಹ್ನ 12ರವರೆಗೂ ಮನಸ್ಸು ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ, ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಕೆಲಸಕ್ಕೆ ಟೈಮ್ ಕರೆಕ್ಟಾಗಿ ಹೊರಡಲಿಕ್ಕಾಗೋದಿಲ್ಲ, ಅಥವಾ ಮಾಡಿದ್ರೂ ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಆ ಸಮಸ್ಯೆಯಿಂದ ಪಾರಾಗದಿರೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇಂಥ ಸಮಯದಲ್ಲೇ ನೀವು ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕಾಗತ್ತೆ. ಸ್ವಲ್ಪ ಜೋಪಾನವಾಗಿರೋದು ಬಹಳ ಉತ್ತಮ. ಯಾಕೆಂದರೆ ದುಡುಕಿ ಯಾವ ತೀರ್ಮಾನ ತಂದುಕೊಂಡ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಪ್ರಸ್ತುತ ಒಳ್ಳೆಯ ಸಮಯ ಅಲ್ಲ. ಆದರೆ ಈ ಸಮಯದಲ್ಲಿ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕುವಂಥದ್ದು, 1 ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸವನ್ನು ಮಾಡಬೇಕಾದ್ರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಮಹಾಲಕ್ಷ್ಮಿ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳಿ. ಇದರಿಂದ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ನರಳುತ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆಯಿಂದಿರುತ್ತೆ, ಏನೋ ಒಂದು ಕಾತುರತೆ ಇರುತ್ತೆ, ಅಥವಾ ಯಾರಾದರೂ ಒಬ್ಬ ಸ್ನೇಹಿತರನ್ನ ಮಾತಾಡಬೇಕು, ಅವರೊಂದಿಗೆ ಎಲ್ಲನೂ ದೂರ ಬಾರ ಹೊರಡಬೇಕು, ಮನಸ್ಸಿಗೆ ಇಷ್ಟು ಆನಂದದಾಯಕವಾಗಿರಬೇಕು, ಅಥವಾ ಪ್ರಯಾಣ ಕಾಲದಲ್ಲಿ ಏನಾದರೂ ಒಂದು ಕಾರ್ಯಸಿದ್ಧಿ ಮಾಡ್ಕೋಬೇಕು, ಅಥವಾ ಉದ್ಯೋಗಕ್ಕೆ ಹೊರಟಾಗ ಅಲ್ಲೇನಾದರೂ ಒಂದು ಬದಲಾವಣೆ ಕಾಣಬೇಕು, ಎಲ್ಲವೂ ಹೊಸತನ ಬೇಕು ಅಂತ ಅಪೇಕ್ಷೆ ಪಡ್ತೀರಿ. ಆ ಹೊಸತನವನ್ನು ಅಪೇಕ್ಷೆ ಪಡುವಾಗ ಇರುವಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ದಿರ ಅಲ್ಲಿ ಸಮಸ್ಯೆ ತಂದುಕೊಂಡ್ಬಿಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸರಿಯಾದ ಆಲೋಚನೆಯಿಂದ ದುಡುಕಿ ತೀರ್ಮಾನ ತಂದುಕೊಂಡು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಮಾತಾಡುವಂಥ ರೀತಿ ಮಾತಿಗೆ ಸಿಲುಕಿಬಿಡ್ತೀರಿ. ಇವತ್ತಿನ ದಿವಸ ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ಕೆಲಸ ಕಾರ್ಯಗಳಾಗಲಿ, ತಾವು ಮಾಡುವಂಥ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ ಎಲ್ಲವನ್ನೂ ಸರಿಯಾದ ರೀತಿ ಚಿಂತನೆ ಮಾಡಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾ ರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಸಮಸ್ಯೆ ಎಂಬತಕ್ಕಂಥದ್ದು ಕೆಲವೊಂದು ಕ್ಷಣ ಬಹಳ ಉದ್ವಿಗ್ನ ಕೊಟ್ಟೋಗುತ್ತೆ. ಅದಾದ ನಂತರ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಕೆಲವು ಪರಿಸ್ಥಿತಿಗಳು ಸರಿ ಇಲ್ಲದಿದ್ದಾಗ, ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಮನಸ್ಸಿಗೆ ಇಲ್ಲದಂಥ ರೀತಿ ಅಘಾತವಾಗುವಂಥ ವಿಚಾರಗಳು ಬಹಳಷ್ಟು ದೂರಕ್ಕೆ ಬಂದ್ಬಿಡುತ್ತೆ. ಆದರೆ ಅಂಥ ಸಮಯದಲ್ಲೇ ತಾಳ್ಮೆ ಕಳ್ಕೊಳ್ಳ್ದಿರ ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಿ ತಪ್ಪು ಒಪ್ಪುಗಳ ಬಗ್ಗೆ ಸರಿಯಾದ ಪರಿಶೀಲನೆ ಮಾಡ್ತಕ್ಕಂಥದ್ದು, ಅಥವಾ ಮನಸ್ಸಿಗೆ ಒಂದಿಷ್ಟು ಬೇರೆ ಥರ ಚಿಂತನೆಗಳಾಗಿ ನಿಂದನೆಯ ಮಾತು ಅಥವಾ ನಿಂದಕರು ಬಂದಾಗ ಆ ಕ್ಷಣಕ್ಕೆ ಆ ಸ್ಥಳವನ್ನು ಬಿಟ್ಟು ಜಾಗ ಕದಲಿಸಬೇಕು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗಲೇ ಎಲ್ಲವೂ ಮೈಮೇಲೆ ಬರ್ತಕ್ಕಂಥದ್ದು. ಗ್ರಹಗತಿಗಳು ಸರಿ ಇದ್ದು ಅದರಿಂದ ಲಾಭವನ್ನು ಗಳಿಸುವಾಗ ಈ ಚಿಂತನೆ ನಮಗೆ ಬರಲ್ಲ. ಭಗವಂತ ನಮಗೆಲ್ಲವನ್ನೂ ಯಥೇಚ್ಛವಾಗಿ ಕೊಡುವಾಗ, ಯಾವ ಸಮಸ್ಯೆ ಇಲ್ಲದಿದ್ದಾಗ, ಗ್ರಹಗಳಲ್ಲಿ ಒಳ್ಳೆ ಫಲಾಫಲಗಳಿದ್ದಾಗ, ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗ ಯಾವ ಚಿಂತನೆ ನಮಗಿರಲ್ಲ. ಸಣ್ಣ ಸಮಸ್ಯೆ ಆದರೆ ಅದನ್ನು ಮನಸ್ಸು ತಡೆಯೋದಿಲ್ಲ. ಅದರಿಂದ ವ್ಯತ್ಯಾಸ ಆಗ್ತಿರುತ್ತೆ. ಅಂಜಿಕೆ ಬೇಡ, ಭಯಪಡ್ತಕ್ಕಂಥದ್ದು ಬೇಡ, ಧೈರ್ಯವಾಗಿರಿ. ವೃಶ್ಚಿಕ ರಾಶಿಯವರಿಗಂತೂ ಇವತ್ತು ಮಧ್ಯಾಹ್ನ 11:45 ನಂತರ ನಿಮ್ಮ ಮನಸ್ಸಲ್ಲಿ ವಿಶೇಷವಾದಂಥ ಫಲಗಳು ಮತ್ತು ಒಂದಷ್ಟು ನಗುಮುಖ ಆಗ ನಿಮಗೆ ಕಾಣುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಚಿಂತನೆ ಮಾಡೋದು ಬೇಡ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮಾಡುವ ಕಾಯಕವನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ದೂರಬಾರ ಪ್ರಯಾಣ ಹೊರಡಬೇಕು ಅಂತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಗಲಾಟೆ ಕದನಗಳಿಂದ ಇಲ್ಲದ ಸಮಸ್ಯೆಯನ್ನು ಮಾಡ್ಕೊಂಡ್ಬಿಡ್ತೀರಿ. ಆದರೂ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಭಾಳ ಅರ್ಥಗರ್ಭಿತವಾಗಿರಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರಬೇಕು. ಒಳ್ಳೆ ಅರ್ಥಗರ್ಭಿತವಾದಂಥ ಚಿಂತನೆ ಮಾಡಿ ಫಲಗಳನ್ನು ವೃದ್ಧಿಸ್ಕೊಂಡ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೋಪದಿಂದ ದೂರ ಇದ್ದು ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲ ಖಂಡಿತ ಸಿದ್ಧಿಯಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮತ್ತೊಂದು ವಿಶೇಷತೆ ಇದೆ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಷ್ಟು ತುಳಸಿ ಮೇಲೋ ಅಥವಾ ವಿಳೆದೆಲೆ ಮೇಲೋ ಹಸಿರು ಎಲೆಗಳ ಮೇಲೋ ಒಂದಿಷ್ಟು ಗಂಧವನ್ನು ಹಚ್ಚಿ ಆ ಎಲೆಗಳನ್ನು ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ. ಹೀಗೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಚಾರಗಳನ್ನು ಕ್ರಮಬದ್ಧವಾಗಿ ಮಾಡಿ ಅವ್ರ ಮನಸ್ಸನ್ನು ಸಮಾಧಾನಪಡಿಸಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ಅಪೇಕ್ಷೆ ಪಡ್ತಕ್ಕಂಥದ್ದು ಚಾಕ್ಲೇಟು, ಪುಪ್ರಮೆಂಟು, ಅಥವಾ ಈಗಿನ ಮಕ್ಕಳು ಸ್ವಲ್ಪ ಅಭಿವೃದ್ಧಿ ಅಂದರೆ ಇನ್ನೇನೋ ಒಂದು ಅಪೇಕ್ಷೆ ಪಡ್ತಾರೆ. ಅದು ಅವ್ರಿಗೆ ಫುಲ್ಫಿಲ್ ಮಾಡೋದು ಬಿಡೋದು ಅನಂತರ. ಆದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಒಂದು ಅಪೇಕ್ಷೆ ಏನಿರುತ್ತೆ, ಒಂದಿಷ್ಟು ಮಾತ್ರೆನೋ ಅಥವಾ ಏನೋ ಒಂದಿಷ್ಟು ಬಾಯಿ ರುಚಿಗೆ ಬೇಕಾಗಿರೋ ಒಂದಿಷ್ಟು ಪದಾರ್ಥವೋ, ಒಂದಷ್ಟು ಸಿಹಿ ಪದಾರ್ಥವೋ ಇಷ್ಟು ಅಪೇಕ್ಷೆ ಪಡ್ತಾರೆ. ಅದನ್ನು ನೀವು ಕೊಟ್ಟರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಮಕರ ರಾಶಿಯವರು ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲಾಫಲಗಳನ್ನು ವೃದ್ಧಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ, ಜೊತೆಗೆ ಗ್ರಾಮ ದೇವತೆಯ ದರ್ಶನ, ರಾಹುಕಾಲದಲ್ಲಿ ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕ್ತಕ್ಕಂಥದ್ದು ಮಾಡೋದ್ರಿಂದ ಮಕರ ರಾಶಿಯವರು ಖಂಡಿತ ಒಳಿತನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಮನಸ್ಸಿನ ಮೇಲೆ ಇಲ್ಲದಂತಹ ಬೇರೆ ಬೇರೆ ಥರ ದುಷ್ಪರಿಣಾಮಗಳು ಬೀಳ್ಬೋದು, ಯಾವುದೋ ಕೆಲಸಕ್ಕೆ ಬಾರದ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಸಾಕಷ್ಟು ಮನ ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಏನೇ ಆದರೂ ಮನಸ್ಸಿನ ಮೇಲೆ ಬೀಳುವಂತಹ ಒಂದಷ್ಟು ವಿಚಾರಗಳು ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತಗೊಳ್ಳುತ್ತೆ, ಕಷ್ಟಗಳು ಆಗುತ್ತೆ. ಆದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದವರೆಗೂ ಹೀಗೆ ಇಲ್ಲದ ಸಮಸ್ಯೆಗಳಿಗೆ ನಾವು ಕಾರಣೀಭೂತರಾಗ್ತೀವಿ. ಆದರೆ ಇಂಥ ಸಮಯದಲ್ಲೇ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ, ಒಂದು ನಿಮಗಿಷ್ಟವಾಗಿರ್ತಕ್ಕಂಥ ಯಾವುದಾದ್ರು ಕುಲದೇವರ ಮಂತ್ರವನ್ನು ಹೇಳೋದ್ರಿಂದ, ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮಾಧ್ಯಾಹ್ನಿಕದ ಒಳಗೆ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಅಥವಾ ನಿರ್ಗತಿಕರಿಗೂ, ತುಂಬ ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಅವರು ಸಂತೋಷ ಪಡ್ತಕ್ಕಂಥದ್ದನ್ನು ನೋಡಿ ನೀವು ಸಂತೋಷಪಟ್ಟರೆ ಖಂಡಿತ ಫಲಗಳನ್ನು ವೃದ್ಧಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತಿನ ದಿವಸ ಚಂದ್ರ ಮತ್ತು ಗುರು ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ, ಶನಿ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಪ್ರಯಾಣ ಕಾಲದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಅದು ಕೇತುವಿನಿಂದ ಆಗುವಂಥದ್ದು. ಆದರೆ ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ, ನೀವು ಮಾಡುವಂಥ ದಾನ ಧರ್ಮಾದಿಗಳು, ಅದರಲ್ಲೂ ಇವತ್ತಿನ ದಿವಸ ಈ ಒಂದು ಅಧಿಕ ಶ್ರಾವಣದಲ್ಲಿ ಮಹಾವಿಷ್ಣು, ಮಹಾಕಾಳಿ, ಮಹಾಲಕ್ಷ್ಮಿ, ಲಕ್ಷ್ಮೀದೇವಿ ಅಥವಾ ದುರ್ಗಾ ಪರಮೇಶ್ವರಿ ಈ ಪ್ರಕಾರವಾಗಿ ದೇವಿಯ ದರ್ಶನಕ್ಕೆ ಹೊರಟಾಗ ಅಲ್ಲಿ ನೀವು ತಾಯಿ ದರ್ಶನ ಮಾಡಿ ತಗೊಳ್ಳುವಂಥ ಪ್ರಸಾದ ಒಳ್ಳೆಯ ಯಶಸ್ಸಾಗ್ಬೋದು. ಆದರೂ ಇವತ್ತಿನ ದಿವಸ ಮಧ್ಯಾಹ್ನ 2ರಿಂದ 4 ಗಂಟೆ 15 ನಿಮಿಷ, 2 ಗಂಟೆಯಿಂದ 4 ಗಂಟೆ 15 ನಿಮಿಷ ಭಾಳ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಯಾವುದೂ ಬೇರೆ ಥರ ಆಲೋಚನೆ ಮಾಡಬೇಡಿ. ಸಣ್ಣ ಪುಟ್ಟ ಸಮಸ್ಯೆ ಅಂದ್ಕೊಂಡ್ರೆ ಬೃಹತ್ ಮಟ್ಟದ ಸಮಸ್ಯೆ ಆಗಿಬಿಡುತ್ತೆ. ಎಚ್ಚರಿಕೆಯ ನಡೆ ಬಹಳಷ್ಟು ಒಳಿತು. ಒಳ್ಳೆಯದಾಗಲಿ, ಶುಭವಾಗಲಿ.